ಎಲ್ರಿಗೂ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಐ ಹೋಪ್ ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಲೆಟ್ ಮಿ ನೋ, ನನ್ನ ವಾಯ್ಸ್ ಆಡಿಬಲ್ ಇದೆಯಾ? am I ವಿಸಿಬಲ್? ಜಸ್ಟ್ ಲೆಟ್ ಮಿ ನೋ. ಓಕೆ, ಹಲೋ 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 ಎಲ್ರಿಗೂ ನಮಸ್ಕಾರ. ಹಾಯ್ ಹಾಯ್ ಸರ್ ಅಂತ ಯಶ್ ಅವ್ರು ಹೇಳ್ತೀರಾ. ಹಲೋ ನಿಖಿಲ್, ಹಾಯ್ ತಿಲಕ್, ಹಾಯ್ ಹಾಯ್ ಎಲ್ರಿಗೂ ಹಲೋ. ಎಸ್, ಇವತ್ತಿನ ದಿವಸ ಏನು ಮಾಡ್ತಾ ಇವಿ? ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ಬೋದು. ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಶೋರ್ ಶಾರ್ಟ್ ಕ್ವೆಶನ್ಸ್ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ಗೆ. ಸೊ ಶೋರ್ ಶಾರ್ಟ್ ಕ್ವೆಶನ್ಸ್ ಡಿಸ್ಕಸ್ ಮಾಡ್ತಾ ಇವಿ. ಇದು 1 hour ಸೆಷನ್ ಆಗಿರೋದ್ರಿಂದ ಜುಲೈ 31ನೇ ತಾರೀಕು ವಿತ್ ಆನ್ಸರ್ಸ್ ನಾನು ಡಿಸ್ಕಸ್ ಮಾಡ್ತೀನಿ. ಬಟ್ ಇವತ್ತಿನ ದಿವಸ ಜಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಹೇಳ್ತೀನಿ. ಬಟ್ ಅದರಲ್ಲೂ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ಜಸ್ಟ್ ಸ್ವಲ್ಪ ಕ್ವಿಕ್ಕಾಗಿ ಕೇಳಿ, ಸೊ ದಟ್ ಇಟ್ಸ್ 1 hour ಸೆಷನ್. ಜಾಸ್ತಿ ಏನು ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ, 5 ಚಾಪ್ಟರ್ಸ್ ಇರೋದ್ರಿಂದ. ಸೊ ಎಸ್ ಗೈಸ್, ಇವತ್ತು ಸ್ಟಾರ್ಟ್ ಮಾಡ್ಬೋಣ ಇವತ್ತಿನ ಸೆಷನ್. ಎಲ್ಲ ಚಾಪ್ಟರ್ಲು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ ನೋಡ್ತಾ ಬರೋಣ. ಎಸ್, ಧೀರ್ ಅವರು ಹಾಯ್ ಸರ್ ಅಂತಿದ್ದಾರೆ. ಹಲೋ ಹಲೋ ಧೀರ್. ಹೊಸೊಬ್ಬರು ಯಾರು ಜಾಯ್ನ್ ಆಗ್ತಿದ್ದೀರಾ ಗೈಸ್, ನಿಮ್ಮ ಸಪೋರ್ಟ್ ತೋರಿಸಿ. ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ರೀತಿ ಕಾಂಟೆಂಟ್ಗೆ. ಸೊ ಎಸ್ ಗೈಸ್, ಈ ಕಾನ್ಸೆಪ್ಟ್ಸ್ ಎಲ್ಲ ಎಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಸರ್ ಅಂತ ಕೇಳ್ಬೋದು. ಸೊ ಆಲ್ರೆಡಿ ನಮ್ಮ ಪೇಯ್ಡ್ ಕ್ಲಾಸಸಲ್ಲಿ ಈ ಸಾರ್ಟಿಂಗ್ ಚಾಪ್ಟರ್ನ ಮುಗಿಸಿ ಸರ್ಚಿಂಗ್ ಚಾಪ್ಟರ್ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ 5 ಚಾಪ್ಟರ್ ಕೂಡ ಮುಗಿಸಿದ್ದೀವಿ ಗೈಸ್. ಇನ್ ಕೇಸ್ ನೀವು ಕೂಡ ಜಾಯ್ನ್ ಆಗಬೇಕು, ನಿಮಗೂ ಕ್ವೆಶನ್ ಬ್ಯಾಂಕ್ ಬೇಕು, ನಿಮಗೂ ಚಾಪ್ಟರ್ ನೋಟ್ಸ್ ಬೇಕು, ನಿಮಗೂ ಡೈಲಿ ಲೈವ್ ಕ್ಲಾಸಸ್ ಸಪೋರ್ಟ್ ಬೇಕು ಅನ್ನೋರು ದಯವಿಟ್ಟು ನಮ್ಮ KCET ಇಂಟಿಗ್ರೇಟೆಡ್ ವಿಜೇತ ಬ್ಯಾಚ್ನ ನೀವು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಆಟ್ ಲಿಮಿಟೆಡ್ ಪ್ರೈಸ್ ನಾವು ಈಗ ಆಫರ್ ಮಾಡ್ತಾ ಇದ್ದೀವಿ ಆಟ್ 3499. ಸೊ ಜಾಯ್ನ್ ಆಗೋರು, ಇಂಟ್ರೆಸ್ಟೆಡ್ ಆಗಿರೋ ದಯವಿಟ್ಟು ಜಾಯ್ನ್ ಆಗ್ಬೋದು. ಸೊ ವಿಜೇತ ಇಂಟಿಗ್ರೇಟೆಡ್ KCET Pro ಇಲ್ಲಿ ನಿಮಗೆ ಕ್ವೆಶನ್ ಬ್ಯಾಂಕ್ ಆ್ಯಂಡ್ ಡೌಟ್ ಸಾಲ್ವಿಂಗ್ ಸೆಷನ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಆಟ್ 4999. ಮತ್ತೆ ನೀಟ್ ಪ್ಲಸ್ ಬ್ಯಾಚ್ ಕೂಡ ನಾವು ಆಫರ್ ಮಾಡ್ತಾ ಇದೀವಿ ಆಟ್ 5999. ಸೊ ಲೈಕ್ ಆಫರ್ ಲಿಮಿಟೆಡ್ ಆಗಿರುತ್ತೆ. ಸೊ ದಯವಿಟ್ಟು ಇದನ್ನ ಉಪಯೋಗ ಪಡ್ಕೊಳ್ಳಿ. ಓಕೆ ಸರ್, ಮಾಡೆಲ್ ಕ್ವೆಶನ್ ಪೇಪರ್ 2 ಬೋರ್ಡಿಂದ ಯಾವಾಗ ರಿಲೀಸ್ ಆಗುತ್ತೆ? ತರುಣ್ ಅವ್ರು ಕೇಳ್ತಿದ್ದಾರೆ. ಕ್ಲೋಸ್ ಟು ದ ಮಾಡೆಲ್ ಎಕ್ಸಾಮ್ಸ್ ಖಂಡಿತ ರಿಲೀಸ್ ಆಗುತ್ತೆ. ಆಫ್ಟರ್ ಯುವರ್ ಮಿಡ್ ಟರ್ಮ್ಸ್ ಅಥವಾ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ ಮುಗಿದ ತಕ್ಷಣ ಇಟ್ ವಿಲ್ ಬಿ ರಿಲೀಸ್ಡ್. ಓಕೆ ಎಸ್ ಗೈಸ್, ಇವತ್ತಿನ ಸೆಷನ್ನ ಶುರು ಮಾಡ್ಬೋಣ. ಬಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪ್ಯಾಟರ್ನ್ ಏನಿದೆ, PU ಬೋರ್ಡ್ ಸ್ಪೆಸಿಫೈ ಮಾಡಿರೋ ಪ್ಯಾಟರ್ನ್ ಎಂಥದ್ದು. ಸೊ ಗೈಸ್, PU ಬೋರ್ಡ್ ಅವರು 30 ಮಾರ್ಕ್ಸ್ ಇದೆ ಅಂತ ಮಾತ್ರ ಹೇಳಿದ್ದಾರೆ. ಸೊ ಕೆಲವೊಂದು ಕಾಲೇಜಲ್ಲಿ 35 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಿರ್ಬೋದು, ಕೆಲವೊಂದು ಕಾಲೇಜಲ್ಲಿ 30ಗೆ ಕಂಡಕ್ಟ್ ಮಾಡ್ತಿರ್ಬೋದು. ಬಟ್ PU ಬೋರ್ಡ್ ಸ್ಪೆಸಿಫೈ ಮಾಡಿರೋದು ಪಾರ್ಟ್ ಎಯಲ್ಲಿ 1 ಮಾರ್ಕ್ ಕ್ವೆಶನ್ಸ್ ಇರುತ್ತೆ, ದಟ್ ಈಸ್ MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಟೋಟಲ್ 10 ಮಾರ್ಕ್ಸ್ ಇರುತ್ತೆ. ಪಾರ್ಟ್ B ಅಲ್ಲಿ ನಿಮಗೆ 2 ಮಾರ್ಕ್ ಕ್ವೆಶನ್ಸ್ ಇರುತ್ತೆ. ಸೊ ಅದರಲ್ಲಿ ಟೋಟಲ್ 3 ಕ್ವೆಶನ್ಸ್ ಇರೋದು, ಬಟ್ ನೀವು 2 ಆನ್ಸರ್ ಮಾಡಬೇಕಾಗಿರೋದು. ಸೊ 2 ಮಾರ್ಕರ್. ಪಾರ್ಟ್ C ಅಲ್ಲಿ 3 ಮಾರ್ಕ್ ಕ್ವೆಶನ್ಸ್ ಬರುತ್ತೆ. ಟೋಟಲ್ 3 ಕ್ವೆಶನ್ಸ್ ಅಲ್ಲಿ ನೀವು ಎನಿ 2 ಆನ್ಸರ್ ಮಾಡಬೇಕು, ಅಲ್ಲಿ 6 ಮಾರ್ಕ್ ಕವರ್ ಆಗುತ್ತೆ. ಆ್ಯಂಡ್ ಪಾರ್ಟ್ D ಅಲ್ಲಿ 5 ಮಾರ್ಕ್ ಕ್ವೆಶನ್ಸ್ ಇರುತ್ತೆ. ಟೋಟಲ್ 3 ಕ್ವೆಶನ್ಸ್ ಕೊಡ್ತಾರೆ, ಬಟ್ ಎನಿ 2 ನೀವು ಆನ್ಸರ್ ಮಾಡಬೇಕು. ಟೋಟಲ್ 30 ಮಾರ್ಕ್ಸ್ ಅಂತ PU ಬೋರ್ಡ್ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಓಕೆ ಎಸ್, ಓಕೆ ಗೈಸ್, ಪ್ಯಾಟರ್ನ್ ಎಲ್ರಿಗೂ ಗೊತ್ತಾಯ್ತಾ? ಜಸ್ಟ್ ಲೆಟ್ ಮಿ ನೋ ಪ್ಯಾಟರ್ನ್ ಇಸ್ ಕ್ಲಿಯರ್. ಕೆಲವೊಬ್ಬರಿಗೆ ಪ್ಯಾಟರ್ನ್ ಬೇರೆ ಇರ್ಬೋದು, ಕಾಲೇಜಲ್ಲಿ 35 ಕಂಡಕ್ಟ್ ಮಾಡ್ತಿರ್ಬೋದು, ಕೆಲವೊಬ್ಬರಿಗೆ ಇನ್ ಕಾಲೇಜಸ್ 40ಗೂ ಕಂಡಕ್ಟ್ ಮಾಡ್ತಿರ್ಬೋದು. ಎಸ್, ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಎಲ್ರಿಗೂ. ಪ್ಯಾಟರ್ನ್ ಗೊತ್ತಿಲ್ಲದಿರೋರು ಜಸ್ಟ್ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಬೋದು. ಎಸ್ ಸರ್, ನಮ್ಮದು 5 ಚಾಪ್ಟರ್ಸ್ ಇದೆ ಟೆಸ್ಟ್ಗೆ. ಹೌದು ಯಶ್ ಕ್ರಿಯೇಟಿವ್ 5 ಚಾಪ್ಟರ್ಸ್ ಇದೆ. ಎಸ್, ನಾನು 5 ಚಾಪ್ಟರ್ಸು ಕವರ್ ಮಾಡ್ತಾ ಇಲ್ಲಿ. 5 ಚಾಪ್ಟರ್ಸ್ ಆಲ್ಸೋ ಐ ಆಮ್ ಕವರಿಂಗ್. ಓಕೆ, ಸೊ ಇದು ಪ್ಯಾಟರ್ನ್ ಗೊತ್ತಾಗಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಸರ್? ನೆಕ್ಸ್ಟ್ ಯಾವ ಚಾಪ್ಟರ್ ಇದೆ? ಸೊ ಆಬ್ವಿಯಸ್ಲಿ ಚಾಪ್ಟರ್ಸ್ ನಮಗೆ ಫಸ್ಟ್ 5 ಚಾಪ್ಟರ್ಸ್ ಇದೆ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಫೈಲ್ ಹ್ಯಾಂಡ್ಲಿಂಗು, ಸ್ಟ್ಯಾಕ್, ಕ್ಯೂ, ಆಮೇಲೆ ಸಾರ್ಟಿಂಗ್ ಚಾಪ್ಟರ್. ಈ ಎಲ್ಲ ಚಾಪ್ಟರ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಹೇಳ್ತಾ ಬರ್ತೀನಿ. ಬಟ್ ಡೌಟ್ಸ್ ಏನೇ ಇದ್ರೂ 31ಗೆ ಮತ್ತೆ ರಿವಿಷನ್ ಮಾಡೋಣ. ಸೊ ಅದು ಆಲ್ಮೋಸ್ಟ್ 3.5 hour ಸೆಷನ್ ಇರುತ್ತೆ. ಸೊ ಅಲ್ಲಿ ಶೋರ್ ಶಾರ್ಟ್ ಕ್ವೆಶನ್ಸ್ಗೆಲ್ಲ ಆನ್ಸರ್ಸ್ ಕೂಡ ನಾನು ಹೇಳ್ತೀನಿ. ಬಟ್ ಇಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ಸ್ವಲ್ಪ ಕ್ವಿಕ್ಕಾಗಿ ಕೇಳಿ, ಸೊ ದಟ್ ನನಗೆ ಟೈಮ್ ಲಿಮಿಟೆಡ್ ಆಗಿದೆ, 1 hour ಇರೋದು, ದಟ್ ಇಸ್ ವೈ. ಓಕೆ ಎಸ್, 5 ಚಾಪ್ಟರ್ಸ್. ಹೌದಪ್ಪ, 5 ಚಾಪ್ಟರ್ಸ್ ಇಸ್ ದೇರ್ ಫಾರ್ ಕ್ವಾರ್ಟರ್ಲಿ. ಈಗ ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಸರ್, ಸ್ವಲ್ಪ ಹೇಳ್ಬಿಡ್ತೀರಾ, ನಾವು ಓದ್ಕೊತೀವಿ ಅಂತ ಕೇಳ್ತಿರ್ಬೋದು. ಎಸ್, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಿಂದ ಮೇನ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಬರುತ್ತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಇಲ್ಲಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಫಸ್ಟ್ 2 ಮಾರ್ಕರ್ಸಿಂದ 5 ಮಾರ್ಕರ್ಸ್ಗೆ ಹೋಗೋಣ.
ಸೊ 2 ಡಿಫ್ರೆನ್ಸಸ್ ಬಿಟ್ವೀನ್ ಎಕ್ಸೆಪ್ಷನ್ಸ್ ಆ್ಯಂಡ್ ಸಿಂಟ್ಯಾಕ್ಸ್ ಎರರ್. ಎಕ್ಸೆಪ್ಷನ್ ಅಂದರೆ ಏನು, ಸಿಂಟ್ಯಾಕ್ಸ್ ಎರರ್ ಅಂದರೆ ಏನು, ಏನೇನು ಡಿಫ್ರೆನ್ಸ್ ಬರುತ್ತೆ, ಎಕ್ಸೆಪ್ಷನ್ ಎಕ್ಸಿಕ್ಯೂಷನ್ ಟೈಮಲ್ಲಿ ಆಗುವಂಥ ಎರರ್ಸ್, ಸಿಂಟ್ಯಾಕ್ಸ್ ಎರರ್ಸ್ ಕಂಪೈಲೇಷನ್ ಟೈಮಲ್ಲಿ ಆಗುವಂಥ ಎರರ್ಸ್, ಆ್ಯಂಡ್ ಎಕ್ಸಾಂಪಲ್ಸ್ ಕೂಡ ನೀವು ಡಿಫ್ರೆನ್ಸಸ್ ಕೊಡ್ಬೋದು. ಸೊ ಇದು ಮೊದಲನೇ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ. ಎಕ್ಸ್ಪ್ಲೇನ್ ದ ನೀಡ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. 2 to 3 ನೀಡ್ಸ್ ಹೇಳಬೇಕು. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಏನಕ್ಕೆ ಬಳಸಬೇಕು. ಸೊ ಪ್ರೋಗ್ರಾಮ್ ಅಬ್ರಪ್ಟ್ ಆಗಿ ಎಂಡ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು, ಅಥವಾ ಸಡನ್ ಆಗಿ ಎಂಡ್ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಯೂಸ್ ಮಾಡ್ತೀವಿ. ಇದು ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ಗೂ ಯೂಸ್ ಮಾಡ್ಬೋದು, ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ಗೂ ಯೂಸ್ ಮಾಡ್ಬೋದು. ಪ್ರತಿಯೊಂದು ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ಗೂ ಹ್ಯಾಂಡ್ಲರ್ ಇದೆ, ಅದನ್ನು ಸಾಲ್ವ್ ಮಾಡೋಕ್ಕೆ ಹ್ಯಾಂಡ್ಲರ್ ಇದೆ. ಸೊ ದಟ್ ಈಸ್ ದ 3 ರೀಸನ್ಸ್ ನೀವು ಕೊಡ್ಬೋದು ವೈ ವಿ ಶುಡ್ ಯೂಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಕ್ಲಿಯರಾ? ಸೊ ಗೈಸ್ 23 ಪೀಪಲ್ ಆಫ್ ಯು ನೋಡ್ತಾ ಇರಾ. ಸೊ ಸಪೋರ್ಟ್ ಮಾಡಿ, ನಿಮಗೆ ಉಪಯೋಗ ಆಗ್ತಿದ್ರೆ ಸೊ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಖಿಲ್ ಅವರು, ಸರ್ ಪೈಥಾನ್ ಪ್ರೋಗ್ರಾಮ್ಸ್ ಏನಾದರೂ ಕ್ವಾರ್ಟರ್ಲಿ ಟೆಸ್ಟ್ಗೆ ಇರುತ್ತಾ? ಸೊ ಪೈಥಾನ್ ಪ್ರೋಗ್ರಾಮ್ಸ್ ಅಂತ ಇರೋದಿಲ್ಲ, ಅಲ್ಗೋರಿಥಮ್ಸ್ ಇರುತ್ತೆ. ಅಲ್ಗೋರಿಥಮ್ಸ್ ದೇ ಮೇ ಆಸ್ಕ್. ಓಕೆ, ಅದಕ್ಕೆ ಬರ್ತೀನಿ ನಾನು. 3ನೇ ಕ್ವೆಶನ್, ವಾಟ್ ಇಸ್ ದ ಪರ್ಪಸ್ ಆಫ್ ರೇಸ್ ಸ್ಟೇಟ್ಮೆಂಟ್? ರೈಟ್ ಇಟ್ಸ್ ಸಿಂಟ್ಯಾಕ್ಸ್ ಅಂಡ್ ಗಿವ್ ಇಟ್ಸ್ ಎಕ್ಸಾಂಪಲ್. ರೇಸ್ ಸ್ಟೇಟ್ಮೆಂಟ್ ಅಥವಾ ಅಸರ್ಟ್ ಸ್ಟೇಟ್ಮೆಂಟ್ ಇವೆರಡರಲ್ಲಿ ವಾಟ್ ಇಸ್ ದ ಪರ್ಪಸ್ ಆಫ್ ರೇಸ್ ಅಥವಾ ಅಸರ್ಟ್ ಸ್ಟೇಟ್ಮೆಂಟ್ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಸೊ ಇದು 3 ಮಾರ್ಕರ್ ಕ್ವೆಶನ್. ಓಕೆ, ಲಾಸ್ಟ್ ಇಯರ್ ಬೋರ್ಡ್ ಎಕ್ಸಾಮಲ್ಲಿ ಅಸರ್ಟ್ ಸ್ಟೇಟ್ಮೆಂಟ್ ಬಗ್ಗೆ ಕೇಳಿದ್ರು, ಆ್ಯಂಡ್ ಲಾಸ್ಟ್ ಇಯರ್ ಮಾಡೆಲ್ ಪೇಪರಲ್ಲಿ ರೇಸ್ ಸ್ಟೇಟ್ಮೆಂಟ್ ಬಗ್ಗೆ ಕೇಳಿದ್ರು. ಬಟ್ ಬೋರ್ಡ್ ಎಕ್ಸಾಮಲ್ಲಿ ಅಸರ್ಟ್ ಸ್ಟೇಟ್ಮೆಂಟ್ ಏನು, ಅಸರ್ಟ್ ಸ್ಟೇಟ್ಮೆಂಟ್ಗೆ ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್ ಕೇಳಿದ್ರು. ಕ್ಲಿಯರಾ? ಎಸ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಡಿಫೈನ್ ದ ಟರ್ಮ್ಸ್ ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್ ಆ್ಯಂಡ್ ಕ್ಯಾಚಿಂಗ್ ಎನ್ ಎಕ್ಸೆಪ್ಷನ್. ಸೊ ಇದು ಪ್ರಾಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ಬರುತ್ತೆ. 2 ಟರ್ಮು, 2 ಒಂದೊಂದು ಮಾರ್ಕ್ ಕೇಳ್ತಾರೆ. ಥ್ರೋಯಿಂಗ್ ಎಕ್ಸೆಪ್ಷನ್ ಅಂದರೆ ಏನು? ಬೇಸಿಕ್ಲಿ ಎಕ್ಸೆಪ್ಷನ್ ಆಬ್ಜೆಕ್ಟ್ನ ರನ್ ಟೈಮ್ ಸಿಸ್ಟಮ್ಗೆ ಹ್ಯಾಂಡ್ ಓವರ್ ಮಾಡೋ ಪ್ರಾಸೆಸ್ನ ಥ್ರೋಯಿಂಗ್ ದ ಎಕ್ಸೆಪ್ಷನ್ ಅಂತೀವಿ. ಅಂದರೆ ಒಂದು ಎಕ್ಸೆಪ್ಷನ್ ಬಂದಾಗ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಇಂಟರ್ಪ್ರೆಟರ್. ಆ ಎಕ್ಸೆಪ್ಷನ್ ಆಬ್ಜೆಕ್ಟಲ್ಲಿ ಯಾವ ಎಕ್ಸೆಪ್ಷನ್ ಬಂದಿದೆ, ಯಾವ ಲೈನಲ್ಲಿದೆ ಎಕ್ಸೆಪ್ಷನು, ಎಲ್ಲ ಡೀಟೇಲ್ಸ್ ಇರುತ್ತೆ. ಆ ಎಕ್ಸೆಪ್ಷನ್ ಆಬ್ಜೆಕ್ಟ್ನ ನಾವು ರನ್ ಟೈಮ್ ಸಿಸ್ಟಮ್ ಅಥವಾ ನಿಮ್ಮ ಎನ್ವಿರಾನ್ಮೆಂಟ್ಗೆ ಕೊಟ್ಟರೆ ಆ ಎನ್ವಿರಾನ್ಮೆಂಟು ಆ ಎಕ್ಸೆಪ್ಷನ್ಗೆ ಹ್ಯಾಂಡ್ಲರ್ ಎಲ್ಲಿದೆ ಅಂತ ಹುಡುಕುತ್ತೆ. ಸೊ ಥ್ರೋಯಿಂಗ್ ಎಕ್ಸೆಪ್ಷನ್ ಅಂದರೆ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಅದನ್ನು ರನ್ ಟೈಮ್ ಸಿಸ್ಟಮ್ಗೆ ಕೊಡೋದು. ಕ್ಯಾಚಿಂಗ್ ದಿ ಎಕ್ಸೆಪ್ಷನ್. ಕ್ಯಾಚಿಂಗ್ ದಿ ಎಕ್ಸೆಪ್ಷನ್ ಅಂದರೆ ಎಕ್ಸಿಕ್ಯೂಷನ್ ಅಥವಾ ಎಕ್ಸೆಪ್ಷನ್ ಹ್ಯಾಂಡ್ಲರ್ನ ಎಕ್ಸಿಕ್ಯೂಟ್ ಮಾಡೋ ಪ್ರೋಸೆಸ್ನ ಕ್ಯಾಚಿಂಗ್ ಆ್ಯಂಡ್ ಎಕ್ಸೆಪ್ಷನ್ ಅಂತ ಕರಿತೀವಿ. ಓಕೆ, ಎಸ್, ಸ್ಕ್ರೀನ್ಶಾಟ್ ತೊಗೊಳ್ಳೋರು ಸ್ಕ್ರೀನ್ಶಾಟ್ ತೊಗೊಬೋದು. ಸೊ ಎಸ್, ಲೈವಲ್ಲಿ ಕೂಡ ಇರುತ್ತೆ, ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್. ಬಟ್ 6ನೇ ಕ್ವೆಶನು, ಪ್ರಾಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಪ್ರಾಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಡೈಗ್ರಾಮ್ ಬರೀಬೇಕು. ಡೈಗ್ರಾಮ್ ಜೊತೆ ನೀವು ಎಲ್ಲ ಸ್ಟೆಪ್ಪು ಎಕ್ಸ್ಪ್ಲೇನ್ ಮಾಡಬೇಕು. ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್ ಅಂದರೆ ಏನು, ಆಫ್ಟರ್ ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್ ಏನು ಮಾಡ್ತೀವಿ. ಸೊ ಆಬ್ವಿಯಸ್ಲಿ ಮೆಥಡಲ್ಲಿ ಸರ್ಚ್ ಮಾಡ್ತೀವಿ ಹ್ಯಾಂಡ್ಲರ್ನ, ಕರೆಂಟ್ ಮೆಥಡಲ್ಲಿ ಸರ್ಚ್ ಮಾಡ್ತೀವಿ ಫಸ್ಟು. ಕರೆಂಟ್ ಮೆಥಡಲ್ಲಿ ಇದ್ದರೆ ಆಬ್ವಿಯಸ್ಲಿ ಎಕ್ಸೆಪ್ಷನ್ ಕ್ಯಾಚ್ ಆಗುತ್ತೆ. ಕರೆಂಟ್ ಮೆಥಡಲ್ಲಿ ಇಲ್ಲ ಅಂದರೆ ಪ್ರೀವಿಯಸ್ ಮೆಥಡ್ಸಲ್ಲಿ ಹುಡುಕ್ತೀವಿ. ಪ್ರೀವಿಯಸ್ ಮೆಥಡ್ಸ್ನ ಆಬ್ವಿಯಸ್ಲಿ ನಾವು ಕಾಲ್ ಸ್ಟ್ಯಾಕ್ ಅಂತ ಕರಿತೀವಿ. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲರೇ ಇಲ್ಲ ಅಂದರೆ ಪ್ರೋಗ್ರಾಮ್ ಟರ್ಮಿನೇಟ್ ಆಗುತ್ತೆ. ಕರೆಕ್ಟಾ? ಎಸ್, ಓಕೆ. ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡ್ಬೋಣ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶನ್? ಸೊ ಎನಿ 5 ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ 5 ಮಾರ್ಕ್ ಕ್ವೆಶನು, ಎನಿ 5 ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಸೊ ಗೈಸ್ 5 ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಯಾವುದಾದ್ರೂ ನೀವು ಹೇಳ್ಬೋದು. ವ್ಯಾಲ್ಯೂ ಎರರ್, IO ಎರರ್, ಇಂಪೋರ್ಟ್ ಎರರ್, ಇಂಡೆಕ್ಸ್ ಎರರ್, ಕೀಬೋರ್ಡ್ ಇಂಟ್ರಪ್ಟ್ ಎರರು, ಮತ್ತು ವ್ಯಾಲ್ಯೂ ಎರರು, ಮತ್ತು ಟೈಪ್ ಎರರ್. ಸೊ ಎನಿ ಆಫ್ ದ 5 ನೀವು ಹೇಳ್ಬೋದು. ನೇಮ್ ಎರರು, ಇಂಡೆಂಟೇಷನ್ ಎರರು, ಓವರ್ಫ್ಲೋ ಎಕ್ಸೆಪ್ಷನ್ ಎರರ್, ಎನಿ ಆಫ್ ದ 5 ನೀವು ಹೇಳ್ಬೋದು. ಓಕೆ, ಇಸ್ ದಿಸ್ ಪೇಪರ್ ಇಸ್ ಫ್ರಮ್ ಬೋರ್ಡ್ ಆರ್ ಕಾಲೇಜ್? ಕೆಲವೊಮ್ಮೆ ಬೋರ್ಡಿಂದ ಬಂದೇ ಬರುತ್ತೆ ಕ್ವೆಶನ್ ಪೇಪರ್. ಸೊ PU ಬೋರ್ಡಿಂದಾನೇ ಕ್ವೆಶನ್ ಪೇಪರ್ ಬರೋದು ಕ್ವಾರ್ಟರ್ಲಿಗೆ. ಬಟ್ ಕೆಲವೊಮ್ಮೆ ಕಾಲೇಜಸಲ್ಲಿ ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಎಸ್, ಬೋತ್ ಸೈಡ್ಸು ಇದೆ. ಓಕೆ ಸರ್, LBA ಕ್ವೆಶನ್ ಪೇಪರಿಂದ ಏನಾದರೂ ಕ್ವೆಶನ್ಸ್ ರಿಪೀಟ್ ಆತಾ ನಿಖಿಲ್ ಕೇಳ್ತಿದ್ದಾರೆ. ನಿಖಿಲ್ ಅವರೇ, ಸೇಮ್ ಕ್ವೆಶನ್ಸ್ ನಾನು ತೊಗೊಂಡಿರೋದಿಲ್ಲಿ, ಆಲ್ಮೋಸ್ಟ್ ಸಿಮಿಲರೇ. ಪ್ಲಸ್ ನಿಮ್ಮ ಲಾಸ್ಟ್ ಇಯರ್ ಮಾಡೆಲ್ ಪೇಪರು, ಬೋರ್ಡ್ ಎಕ್ಸಾಮಲ್ಲಿ ಏನೇನು ಬಂದಿದೆ, ಆಲ್ ದೀಸ್ ಕ್ವೆಶನ್ಸ್ ನಾನು ಕಂಪೈಲ್ ಮಾಡೀನಿ. ಸರ್, 6th ಕ್ವೆಶನ್ 3 or 5 ಮಾರ್ಕ್ಸ್. 6th ಕ್ವೆಶನ್ ಇಸ್ ಫಾರ್ 5 ಮಾರ್ಕ್ಸ್. ಪ್ರಾಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕೇಳಿದ್ರೆ ಡೈಗ್ರಾಮ್ ಪ್ಲಸ್ ಎಲ್ಲ ಪಾಯಿಂಟ್ಸು ಎಕ್ಸ್ಪ್ಲೇನ್ ಮಾಡಬೇಕು. 5 ಸ್ಟೆಪ್ ಏನಿದೆ 5 ಸ್ಟೆಪ್ಪು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ 8ನೇ ಕ್ವೆಶನ್, ಎಕ್ಸ್ಪ್ಲೇನ್ ಕ್ಯಾಚಿಂಗ್ ದ ಎಕ್ಸೆಪ್ಷನ್ಸ್ ವಿತ್ ಟ್ರೈ, ಎಕ್ಸೆಪ್ಟ್, ಎಲ್ಸ್ ಬ್ಲಾಕ್ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಟ್ರೈ, ಎಕ್ಸೆಪ್ಟ್ ಆ್ಯಂಡ್ ಎಲ್ಸ್, ಆಮೇಲೆ ಫೈನಲಿ ಈ 4 ಬ್ಲಾಕ್ ಇದೆಯಲ್ಲ, 4 ಬ್ಲಾಕ್ದು ಮೀನಿಂಗ್ ತಿಳ್ಕೊಳ್ಳಿ. ಟ್ರೈಯಲ್ಲಿ ಏನು ಮಾಡ್ತೀವಿ, ಎಕ್ಸೆಪ್ಷನ್ಸ್ನ ಕ್ಯಾಚ್ ಮಾಡ್ತೀವಿ. ಎಕ್ಸೆಪ್ಷನ್ಸ್ನ ಹ್ಯಾಂಡಲ್ ಎಲ್ಲಿ ಮಾಡ್ತೀವಿ, ಎಕ್ಸೆಪ್ಟ್ ಬ್ಲಾಕಲ್ಲಿ. ಎಲ್ಸ್ ಬ್ಲಾಕ್ ಏನಕ್ಕೆ ಯೂಸ್ ಮಾಡ್ತೀವಿ, ಎಕ್ಸೆಪ್ಷನ್ ಬಂದಿಲ್ಲ ಅಂದರೆ ಎಲ್ಸ್ ಬ್ಲಾಕಿಗೆ ಹೋಗ್ತೀವಿ. ಫೈನಲಿ ಬ್ಲಾಕ್ ಏನಕ್ಕೆ ಯೂಸ್ ಮಾಡ್ತೀವಿ, ಕಂಪಲ್ಸರಿಯಾಗಿ ಯಾವ್ದಾದ್ರು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಫೈನಲಿ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಫೈನಲಿ ಬ್ಲಾಕ್ ಬೇಸಿಕಲಿ ಕ್ಲೀನ್ ಅಪ್ ಮಾಡೋಕ್ಕೆ, ಎಲ್ಲ ಆಪರೇಷನ್ಸು ಕ್ಲೀನ್ ಮಾಡೋದಕ್ಕೆ ಫೈನಲಿ ಬ್ಲಾಕ್ ಯೂಸ್ ಮಾಡ್ತೀವಿ. ಸೊ ಟ್ರೈ, ಎಕ್ಸೆಪ್ಟ್, ಎಲ್ಸ್ಗೆ ಸಿಂಟ್ಯಾಕ್ಸ್ ಮತ್ತು ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್ ಕೇಳ್ತಾರೆ. ಸೊ ಅದನ್ನು ನೀವು ಬರೀಬೇಕು. ಅದೇ ರೀತಿ ಕ್ಯಾಚಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಯೂಸಿಂಗ್ ಅ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್. ಸೊ
ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಅಂದರೆ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್ ಇರುತ್ತೆ. ಎಕ್ಸಾಂಪಲ್ ಕೊಡಬಲ್ಲೆ ನಾನು. ಎಕ್ಸಾಂಪಲ್ ಟ್ರೈ ಕ್ಲಾಸಲ್ಲಿ, ಲೆಟ್ಸ್ ಸೇ ಟ್ರೈ ಕ್ಲಾಸಲ್ಲಿ ಎ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಅಂತ ಇದೆ. ನೀವು ಇನ್ಪುಟ್ ಕೇಳ್ತಾ ಇದ್ದೀರಾ ಯೂಸರ್ನ. ಲೆಟ್ಸ್ ಸೇ ಎಂಟರ್ ಅ ವ್ಯಾಲ್ಯೂ ಅಂತ ಕೇಳ್ತಾ ಇದ್ದೀರಾ. ಎಂಟರ್ ಅ ವ್ಯಾಲ್ಯೂ ಅಂತ ಯೂಸರ್ನ ಕೇಳ್ತಾ ಇದ್ದೀರಾ. ಲೆಟ್ಸ್ ಸೇ ಬಿ ವ್ಯಾಲ್ಯೂ ಏನೋ ಒಂದು 100 ತೊಗೊಳ್ಳೋಣ. ಲೆಟ್ಸ್ ಸೇ ಸಿ ವ್ಯಾಲ್ಯೂ ಇಸ್ ಬಿ ಬೈ ಎ. ಓಕೆ, ಇದು ಟ್ರೈ ಕ್ಲಾಸಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಈಗ ಎ ವ್ಯಾಲ್ಯೂ ನಾನು ಯೂಸರ್ನ ಕೇಳಬೇಕು. ಯೂಸರ್ ಯಾವುದಾದ್ರೂ ವ್ಯಾಲ್ಯೂ ಎಂಟರ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಯೂಸರ್ ಕ್ಯಾನ್ ಎಂಟರ್ ಎನಿ ವ್ಯಾಲ್ಯೂ. ಲೆಟ್ಸ್ ಸೇ ಯೂಸರ್ 100 ಎಂಟರ್ ಮಾಡಿದ್ರು ಅಂತ. ಸೊ 100 ಎ ವ್ಯಾಲ್ಯೂ ಆಗಿರುತ್ತೆ, ಬಿ ವ್ಯಾಲ್ಯೂ 100 ಇದೆ, ಸಿ ವ್ಯಾಲ್ಯೂ 1 ಆಗುತ್ತೆ. ಕೋಶಂಟ್ 100/100. ಎಕ್ಸೆಪ್ಷನ್ ಏನೂ ಬಂದಿಲ್ಲ. ಇನ್ ಕೇಸ್ ನಾನು ಎ ವ್ಯಾಲ್ಯೂ 0 ತೊಗೊಂಡೆ, ಏನಾಗುತ್ತೆ? ಎ ವ್ಯಾಲ್ಯೂ 0 ತೊಗೊಂಡ್ರೆ ಬಿ ಬೈ ಎ ಅಂದರೆ 100/0 0 ಡಿವಿಷನ್ ಎರರ್ ಆಗುತ್ತೆ. ಸೊ 0 ಡಿವಿಷನ್ ಎರರ್ ಒಂದು ಕಡೆ ಹ್ಯಾಂಡಲ್ ಮಾಡಬೇಕು. ಒಂದು ಎಕ್ಸೆಪ್ಟ್ ಬ್ಲಾಕ್ ಆಯಿತು. ಇನ್ನೊಂದು ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಹೆಂಗಾಗುತ್ತೆ ಸರ್ ಇಲ್ಲಿ ಅಂತ ಕೇಳಿದ್ರೆ, ಇಲ್ಲಿ ಎ ಅಲ್ಲಿ ಇನ್ಪುಟ್ ನಾನೇನಾದರೂ ಸ್ಟ್ರಿಂಗ್ ಕೊಟ್ಟರೆ, ನಾನೇನಾದರೂ ಫಾರ್ ಎಕ್ಸಾಂಪಲ್ ಹಲೋ ಅಂತ ಕೊಟ್ಟರೆ, ಕ್ಯಾರೆಕ್ಟರ್ಸ್ ಏನಾದರೂ ಕೊಟ್ಬಿಟ್ರೆ, ಅದನ್ನು ನಾವು ಇಂಟೀಜರ್ಗೆ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ. ಈ ಸ್ಟ್ರಿಂಗ್ನ ನಾನು ಇಂಟ್ಗೆ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ. ಯಾವ ಎಕ್ಸೆಪ್ಷನ್ ಬರುತ್ತೆ? ವ್ಯಾಲ್ಯೂ ಎರರ್ ಬರುತ್ತೆ. ಸೊ ಇಲ್ಲಿ ಈ ಎ ವ್ಯಾಲ್ಯೂ ಕೊಡೋವಾಗ 2 ಎಕ್ಸೆಪ್ಷನ್ಸ್ ಪಾಸಿಬಲ್ ಇದೆ. ಒಂದು 0 ಡಿವಿಷನ್ ಎರರ್ ಬರ್ಬೋದು, ಇನ್ನೊಂದು ವ್ಯಾಲ್ಯೂ ಎರರ್ ಬರ್ಬೋದು. ಆ 2 ಎಕ್ಸೆಪ್ಟ್ ಕ್ಲಾಸಸ್ನ ನೀವು ಎಕ್ಸೆಪ್ಟ್ ಬ್ಲಾಕಲ್ಲಿ ಹಾಕ್ತೀರಾ. ಸೊ ಅಲ್ಲಿ ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಯು ಆರ್ ಕ್ಯಾಚಿಂಗ್, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಫೈನಲಿ ಬ್ಲಾಕ್ ಯೂಸೇಜು ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಕೂಡ ಕೇಳ್ತಾರೆ. ಲಾಸ್ಟ್ ಇಯರ್ ಒನ್ ಆಫ್ ದ ಮಾಡೆಲ್ ಪೇಪರಲ್ಲಿ ಈ 10ನೇ ಕ್ವೆಶನ್ ಕೇಳಿದ್ದಾರೆ. ಫೈನಲಿ ಬ್ಲಾಕ್ ಅಂದರೆ ಏನು, ಅದಕ್ಕೆ ಒಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ವಿತ್ ಸಿಂಟ್ಯಾಕ್ಸ್ ಬರೀರಿ ಅಂತ. ಓಕೆ, ಎಸ್ ಸರ್, ಕೆನ್ ಐ ಗೆಟ್ PDF ಫಾರ್ ದಿಸ್ ಕ್ವೆಶನ್ಸ್? ಖಂಡಿತ. ಸೊ ಈ ಲೈವ್ ಆದಮೇಲೆ PDF ಅಂತ ಕಮೆಂಟ್ ಮಾಡಿ, ಖಂಡಿತ ಈ ಕ್ವೆಶನ್ಸ್ ನಾನು ಕಳಿಸ್ಕೊಡ್ತೀನಿ. ಸರ್, ಆರ್ ದೀಸ್ ಕ್ವೆಶನ್ಸ್ ಎನಫ್ ಟು ಸ್ಕೋರ್ 30+? ಪ್ರಭು 30+ ಅಲ್ಲ, 35 ಸಿಗುತ್ತೆ. ಓಕೆ, ಐ ಆಮ್ ಗ್ಯಾರಂಟಿಂಗ್ 35 ಸಿಗುತ್ತೆ. ಅರ್ಚನಾ ಪ್ರಭಾಕರ್ ಅವರು, ಟ್ರಸ್ಟ್ ಮೀ ಗೈಸ್, ಸರ್ ಇಸ್ ರಿಯಲಿ ಎಕ್ಸ್ಪೀರಿಯನ್ಸ್ ಟೀಚರ್. ಮೋಸ್ಟ್ ಆಫ್ ದ ಕ್ವೆಶನ್ಸ್ come directly from questions sir is doing now. I trusted during my first PU and I got 95 out of 100. Thank you. ಸೊ ಅರ್ಚನಾ, ಈ ರೀತಿ ಕಮೆಂಟ್ ಓದೋದ್ರಿಂದ ನಮಗೂ ಕೂಡ ಸ್ವಲ್ಪ ನಮ್ಮ ವರ್ಕ್ ಕರೆಕ್ಟಾಗಿ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ಥ್ಯಾಂಕ್ ಯು ಸೋ ಮಚ್ ಈ ಕಮೆಂಟ್ಗೋಸ್ಕರ. ಸೊ ಎಸ್ ಗೈಸ್, ನಾನು ಕೊಟ್ಟಿರೋ ಕ್ವೆಶನ್ಸ್ ಎಲ್ಲ ಆಬ್ವಿಯಸ್ಲಿ ನಿಮ್ಮ ಮಾಡೆಲ್ ಪೇಪರಲ್ಲಿ, ಫೈನಲ್ ಎಕ್ಸಾಮ್ ಕ್ವೆಶನ್ ಪೇಪರಲ್ಲಿ ಆಬ್ವಿಯಸ್ಲಿ ಇದೆಲ್ಲ ಬಂದಿರೋದನ್ನೇ ನಾನು ಕಂಪೈಲ್ ಮಾಡಿರೋದು. ಸೊ ಪ್ಲೀಸ್ ಡೂ MCQs ಅಂತ ಶಜ್ಮಾ ಅವ್ರು ಕೇಳಿದರೆ, ಶಜ್ಮಾ ಬಾನು ಅವರೇ MCQs ಆಲ್ರೆಡಿ ಲಾಸ್ಟ್ ವೀಕ್ ಮಾಡಿದ್ದೀನಿ. ಲೈವ್ ಸೆಕ್ಷನಲ್ಲಿ ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಓಕೆ, ಸೊ ಅಲ್ಲಿ ಡೌಟ್ಸ್ ಇದ್ದರೆ ಆ ಕಮೆಂಟ್ ಬಾಕ್ಸಲ್ಲಿ ಡೌಟ್ಸ್ ಹಾಕಿ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ ಗೈಸ್, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಗೊತ್ತಾಗಿದೆ. ಸೊ ಯಾರಿಗೂ ಏನೂ ಡೌಟ್ಸ್ ಇಲ್ಲ ಅನ್ಕೋತೀನಿ. ಈ ಕ್ವೆಶನ್ಸ್ ಎಲ್ಲ ಓದಿ, ಈ ಕ್ವೆಶನ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ರಿವಿಷನ್ ಕ್ಲಾಸಲ್ಲಿ ಸೊ ಜುಲೈ 31ನೇ ತಾರೀಕು ಬಂದು ಈ ಡೌಟ್ಸ್ ಏನೇ ಇದ್ದರೂ ನೀವು ಅಲ್ಲಿ ಹಾಕ್ಬೋದು. ಖಂಡಿತ ಐ ವಿಲ್ ಕ್ಲಿಯರ್ ದ ಡೌಟ್ಸ್. ಈಗ ನೆಕ್ಸ್ಟು ಯಾವ ಚಾಪ್ಟರ್ ಇದೆ ಸರ್? ಫೈಲ್ ಹ್ಯಾಂಡ್ಲಿಂಗ್. ಫೈಲ್ ಹ್ಯಾಂಡ್ಲಿಂಗಲ್ಲಿ ಏನು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ? ಫೈಲ್ ಹ್ಯಾಂಡ್ಲಿಂಗ್ ಕೆಲವೊಬ್ರಿಗೆ ತುಂಬ ಕಷ್ಟ, ಬಿಕಾಸ್ ಪ್ರೋಗ್ರಾಮ್ ಅರ್ಥ ಆಗಲ್ಲ, ಫಂಕ್ಷನ್ಸ್ ಅರ್ಥ ಆಗಲ್ಲ. ಮೇಯ್ನ್ ಆಗಿ ಇಲ್ಲಿ ಫಂಕ್ಷನ್ಸ್ ಓದಿ, ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್ಸ್ ಓದಿ, ಎಲ್ಲ ಫಂಕ್ಷನ್ದು. ದಟ್ ವಿಲ್ ಬಿ ಮೋರ್ ದೆನ್ ಎನಫ್. ಸರ್, CSಗೆ ಒಳ್ಳೆ ವಿಡಿಯೋಸ್ ಇರಲಿಲ್ಲ, ಈಗ ನಿಮ್ಮಿಂದ ಈಸಿ ಆಗ್ತಾ ಇದೆ. ಥ್ಯಾಂಕ್ ಯು ಯಶ್, ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿ ನಿಮಗೆ ಲೈವ್ಸ್ ಬೇಕಾದರೆ ಕಂಪ್ಯೂಟರ್ ಸೈನ್ಸ್ದು, ಸೊ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಥ್ಯಾಂಕ್ ಯು ಯಶ್. ಸರ್, ಹಾಟ್ಸ್ ಕ್ವೆಶನ್ಸ್ ಹೇಳಿ. ಹಾಟ್ಸ್ ಕ್ವೆಶನ್ಸ್ ಎಕ್ಸೆಪ್ಷನ್ ಆ್ಯಂಡ್ ಫೈಲ್ ಹ್ಯಾಂಡ್ಲಿಂಗಲ್ಲಿ ಬರಲ್ಲ. ಲಾಸ್ಟ್ ಇಯರ್ ಫೈನಲ್ ಎಕ್ಸಾಮಲ್ಲಿ 5 ಮಾರ್ಕರ್ಸ್ ಇರಲಿಲ್ಲ ಹಾಟ್ಸಲ್ಲಿ. ಸ್ಟ್ಯಾಕಿಂದನೂ ಹಾಟ್ಸ್ ಬರಲ್ಲ, ಕ್ಯೂಸಿಂದನೂ ಹಾಟ್ಸ್ ಬರಲ್ಲ, ಸಾರ್ಟಿಂಗಿಂದ ಹಾಟ್ಸ್ ಬರುತ್ತೆ. ಸೊ ಸಾರ್ಟಿಂಗ್ಗೆ ಬಂದಾಗ ಹಾಟ್ಸ್ ಕ್ವೆಶನ್ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ನವೀನ್ ಕುಮಾರ್, ಥ್ಯಾಂಕ್ ಯು ಕ್ವೆಶನ್ ಕೇಳಿದ್ದಕ್ಕೆ. ಹಾಟ್ಸ್ ಕ್ವೆಶನ್ ಇಲ್ಲಿಲ್ಲ, ಈ 4 ಚಾಪ್ಟ್ರಲ್ಲಿ ಇಲ್ಲ. ಓಕೆ, ಸೊ ಫೈಲ್ ಹ್ಯಾಂಡ್ಲಿಂಗಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಫಸ್ಟ್ ಒನ್, ಡಿಫೈನ್ ಫೈಲ್ ಆ್ಯಂಡ್ ಮೆನ್ಷನ್ ದ ಟೈಪ್ಸ್ ಆಫ್ ಫೈಲ್. ಸೊ 2 ಫೈಲ್ ಇದೆ. ಫೈಲ್ ಅಂದರೆ ಏನು? ಬೇಸಿಕ್ಲಿ ಸ್ಟೋರೇಜ್ ಸ್ಪೇಸ್ ಪರ್ಮನೆಂಟ್ ಆಗಿ ಸೆಕೆಂಡರಿ ಮೆಮರಿಲಿ ಸ್ಟೋರ್ ಆಗಿ ಅದೊಂದು ನೇಮ್ಡ್ ಲೊಕೇಶನ್, ಅದನ್ನು ಫೈಲ್ ಅಂತ ಕರಿತೀವಿ. 2 ಟೈಪ್ ಆಫ್ ಫೈಲ್ ಇದೆ, ಒಂದು ಟೆಕ್ಸ್ಟ್ ಫೈಲ್, ಇನ್ನೊಂದು ಬೈನರಿ ಫೈಲ್. ಆಲ್ಸೋ ಇಲ್ಲಿ ಡಿಫ್ರೆನ್ಸಿಯೇಷನ್ ತಿಳ್ಕೊಳ್ಳಿ. ಟೆಕ್ಸ್ಟ್ ಫೈಲ್ಗೆ ಬೈನರಿ ಫೈಲ್ಗೆ ಡಿಫ್ರೆನ್ಸಿಯೇಷನ್ ತಿಳ್ಕೊಳ್ಳಿ. 2 ಅಥವಾ 3 ಮಾರ್ಕ್ಸ್ಗೆ ತುಂಬ ಸಲ ರಿಪೀಟ್ ಮಾಡಿದ್ದಾರೆ. ಸೊ ರಿಪೀಟೆಡ್ ಕ್ವೆಶನ್ ಇದು. ಟೆಕ್ಸ್ಟ್ ಫೈಲ್ ಆ್ಯಂಡ್ ಬೈನರಿ ಫೈಲ್ ಡಿಫ್ರೆನ್ಸಸ್. ಟೆಕ್ಸ್ಟ್ ಫೈಲ್ ಹ್ಯೂಮನ್ ಅರ್ಥ ಆಗುವಂಥ ಕ್ಯಾರೆಕ್ಟರ್ಸ್ ಇರುತ್ತೆ. ಬೈನರಿ ಫೈಲಲ್ಲಿ ಆಬ್ವಿಯಸ್ಲಿ ಸ್ಟ್ರೀಮ್ಸ್ ಆಫ್ ಬೈಟ್ಸ್ ಅಂದರೆ 0s and 1s ಇರುತ್ತೆ. ನಾನ್ ಹ್ಯೂಮನ್ ರೀಡಬಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಟೆಕ್ಸ್ಟ್ ಫೈಲಲ್ಲಿ ಆಸ್ಕಿ ಎನ್ಕೋಡಿಂಗ್ ಸ್ಕೀಮ್ ಯೂಸ್ ಮಾಡ್ತೀವಿ. ಆಮೇಲೆ ಬೈನರಿ ಫೈಲ್ಸಲ್ಲಿ ಏನು ಎನ್ಕೋಡಿಂಗ್ ಸ್ಕೀಮ್ ಯೂಸ್ ಮಾಡೋದಿಲ್ಲ. ಟೆಕ್ಸ್ಟ್ ಫೈಲ್ಸ್ ಕಂಪ್ಯಾರಿಟಿವ್ಲಿ ಸ್ಲೋವರು, ಬೈನರಿ ಫೈಲ್ಸ್ ಕಂಪ್ಯಾರಿಟಿವ್ಲಿ ಫಾಸ್ಟರ್. ಸೊ ಈ ರೀತಿ ಡಿಫ್ರೆನ್ಸಸ್ ಖಂಡಿತವಾಗ್ಲೂ ನೀವು ಹೇಳ್ಬೋದು.
ಸರ್ ಗ್ಯಾರಂಟಿ ಕ್ವೆಶನ್ ಅದಿತಿ? ಎಸ್, ಗ್ಯಾರಂಟಿಡ್ ಕ್ವೆಶನ್ಸೇ. ನಾನು ಕಂಪೈಲ್ ಮಾಡಿರೋದು ಸುಮ್ಮನೆ ಅಲ್ಲ. ಸೊ ಐವ್ ಟೇಕನ್ ಟೈಮ್. ನಿಮ್ಮ ಮಾಡೆಲ್ ಪೇಪರ್ಸ್ ಆಗಿರಲಿ, ನಿಮ್ಮ ಫೈನಲ್ ಎಕ್ಸಾಮ್ ಕ್ವೆಶನ್ ಪೇಪರ್ಸ್ ಆಗಿರಲಿ, ನಿಮ್ಮ ಲಾಸ್ಟ್ ಇಯರ್ ಕ್ವಾರ್ಟರ್ಲಿ ಪೇಪರ್ಸೇ ಆಗಿರಲಿ, ಲಾಸ್ಟ್ ಇಯರ್ ಕ್ವಾರ್ಟರ್ಲಿ ಕೂಡ ಈ ಕ್ವೆಶನ್ ಈ ಚಾಪ್ಟರ್ಸೇ ಇದ್ದಿದ್ದು, ಫಸ್ಟ್ 5 ಚಾಪ್ಟರ್ಸೇ ಇದ್ದಿದ್ದು. ಸೊ ಎಸ್, ಯಾ ಏನಪ್ಪ ಇದು? ಯಶ್ ಕ್ರಿಯೇಟಿವ್, ದಿಸ್ ಇಸ್ ಸೆಕೆಂಡ್ PUC, ಗೋ ಟು ಲೈವ್ ಸೆಕ್ಷನ್ ಆ್ಯಂಡ್ ವಾಚ್ ಫಸ್ಟ್ PUC, ಇಟ್ಸ್ ಡನ್ 30 minutes ago. ಯಾ ಫಸ್ಟ್ PUC ಯಾರ್ಯಾರು ಇದ್ದೀರಾ ಇಲ್ಲಿ? ಸೊ ಆಲ್ರೆಡಿ ನಾನು ಲೈಕ್ ಶಾರ್ಟ್ ಕ್ವೆಶನ್ಸ್ ಮಾಡಿದ್ದೀನಿ. ಸೊ ಲೈವ್ ಸೆಕ್ಷನ್ ಹೋಗಿ ನೀವು ವೀಕ್ಷಣೆ ಮಾಡ್ಬೋದು. ಓಕೆ, ಮೂರನೇ ಕ್ವೆಶನ್, ಎಕ್ಸ್ಪ್ಲೇನ್ 3 ಫೈಲ್ ಮೋಡ್ಸ್ ಇನ್ ಡೇಟಾ ಫೈಲ್ ಹ್ಯಾಂಡ್ಲಿಂಗ್. ಗೈಸ್ ಬರೀ 3 ಕೇಳಿದ್ದಾರೆ ಫೈಲ್ ಮೋಡ್ಸ್, ಬಟ್ ಆ್ಯಕ್ಚುಲಿ ನಮ್ಗೆ ಜಾಸ್ತಿ ಇದೆ. ರೀಡ್ ಮೋಡ್ ಇದೆ, ರೀಡ್ ಪ್ಲಸ್ ಮೋಡ್ ಇದೆ, ರೈಟ್ ಮೋಡ್ ಇದೆ, ರೈಟ್ ಪ್ಲಸ್ ಇದೆ, ಅಪೆಂಡ್ ಮೋಡ್ ಇದೆ, ಅಪೆಂಡ್ ಪ್ಲಸ್ ಇದೆ. ಟೋಟಲಿ 6 ಮೋಡ್ಸ್ ಇದೆ. ಬಟ್ ಇಲ್ಲಿ ಕೇಳಿರೋದು ಎಕ್ಸ್ಪ್ಲೇನ್ ಎನಿ 3 ಅಂತ. ಸೊ ಐ ಗೆಸ್ ನೀವೆಲ್ಲರೂ ಮಾಡ್ತೀರಾ ಅದನ್ನು, ಕರೆಕ್ಟಾ? ಯಾ, ಸ್ಕ್ರೀನ್ ಶಾಟ್ ತೊಗೊಳ್ಳೋರು ಯು ಕ್ಯಾನ್ ಟೇಕ್, ಬಟ್ ಎಸ್. ಓಕೆ, ಓಕೆನಾ? ಓಕೆ, ನೆಕ್ಸ್ಟು, ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ರೀಡ್ ಲೈನ್ ಆ್ಯಂಡ್ ರೀಡ್ ಲೈನ್ಸ್. ಬೇಸಿಕ್ಲಿ ಟೆಕ್ಸ್ಟ್ ಫೈಲಿಂದ ರೀಡ್ ಮಾಡೋದಕ್ಕೆ ರೀಡ್ ಲೈನ್ ಮತ್ತು ರೀಡ್ ಲೈನ್ಸ್ ಫಂಕ್ಷನ್ ಇದೆ. ರೀಡ್ ಲೈನ್ ಏನು ಮಾಡುತ್ತೆ? 1 ಲೈನ್ ಅಟ್ ದ ಟೈಮ್, ಒಂದೇ ಲೈನ್ 1 ಟೈಮಲ್ಲಿ ರೀಡ್ ಮಾಡುತ್ತೆ. ಬಟ್ ರೀಡ್ ಲೈನ್ಸ್ ಎಲ್ಲ ಲೈನ್ಸು ರೀಡ್ ಮಾಡಿ ಲಿಸ್ಟ್ ಮುಖಾಂತರ ಔಟ್ಪುಟ್ನ ಕೊಡುತ್ತೆ. ಯಾವುದ್ರ ಮುಖಾಂತರ? ಲಿಸ್ಟ್ ಮುಖಾಂತರ. 1 ಡಿಫ್ರೆನ್ಸ್ ಹೇಳ್ಬೋದಾ? ಎರಡನೇ ಡಿಫ್ರೆನ್ಸ್ ಸಿಂಟ್ಯಾಕ್ಸಸ್ ಕೊಡ್ಬೋದು. ಸೊ ಎರಡನೇ ಡಿಫ್ರೆನ್ಸ್ ಸಿಂಟ್ಯಾಕ್ಸ್ ಆಫ್ ರೀಡ್ ಲೈನ್ ಬೇರೆ, ಸಿಂಟ್ಯಾಕ್ಸ್ ಆಫ್ ರೀಡ್ ಲೈನ್ಸ್ ಬೇರೆ. ಸೊ ಆಮೇಲೆ ಎಕ್ಸಾಂಪಲ್ಸ್ ಕೂಡ ಕೊಡ್ಬೋದು. ಸೊ 3 marks 3 ಡಿಫ್ರೆನ್ಸಸ್ ಬರುತ್ತೆ. ಅದೇ ರೀತಿ ಡಿಫ್ರೆನ್ಸ್ ಬಿಟ್ವೀನ್ ರೈಟ್ ಆ್ಯಂಡ್ ರೈಟ್ ಲೈನ್ಸ್ ಕೂಡ ಕೇಳ್ಬೋದು. ರೈಟ್ ಫಂಕ್ಷನ್ ಅಂದರೆ ಟೆಕ್ಸ್ಟ್ ಫೈಲಲ್ಲಿ ಸ್ಟೋರ್ ಮಾಡೋದಕ್ಕೆ ಡೇಟಾ, ಒಂದೇ ಸ್ಟ್ರಿಂಗ್ 1 ಟೈಮಲ್ಲಿ ಸ್ಟೋರ್ ಮಾಡೋದಕ್ಕೆ ರೈಟ್ ಫಂಕ್ಷನ್ ಬಳಸ್ತೀವಿ. ಅದೇ ರೀತಿ ಮಲ್ಟಿಪಲ್ ಸ್ಟ್ರಿಂಗ್ಸ್ನ ಸ್ಟೋರ್ ಮಾಡೋದಕ್ಕೆ ರೈಟ್ ಲೈನ್ಸ್ ಬಳಸ್ತೀವಿ. ಮಲ್ಟಿಪಲ್ ಸ್ಟ್ರಿಂಗ್ಸ್, ಕರೆಕ್ಟ್ ಅಲ್ವಾ? ಬಟ್ ಸಿಂಟ್ಯಾಕ್ಸಸ್ ಮತ್ತೆ ಬೇರೆ ಆಗುತ್ತೆ. ಎರಡನೇ ಡಿಫ್ರೆನ್ಸ್ ಸಿಂಟ್ಯಾಕ್ಸ್ ಹೇಳ್ಬೋದು ಎರಡೂ. ಸೊ ರೈಟ್ ಫಂಕ್ಷನ್ದು ಸಿಂಟ್ಯಾಕ್ಸ್ ಫೈಲ್ ಆಬ್ಜೆಕ್ಟ್ ಡಾಟ್ ರೈಟ್ ಲೈನಲ್ಲಿ ಸ್ಟ್ರಿಂಗ್ ಕೊಡ್ತೀರಾ. ಇದರ ಸಿಂಟ್ಯಾಕ್ಸ್ ಫೈಲ್ ಆಬ್ಜೆಕ್ಟ್ ಡಾಟ್ ರೈಟ್ ಲೈನ್ಸಲ್ಲಿ ಲಿಸ್ಟ್ ಕೊಡ್ತೀರಾ. ಸೊ ಎರಡು ಸಿಂಟ್ಯಾಕ್ಸು ಬೇರೆ ಬೇರೆ ಆಗುತ್ತೆ. ಮತ್ತು ನೀವು ಆಬ್ವಿಯಸ್ಲಿ ರೈಟ್ಗೆ ಆಮೇಲೆ ರೈಟ್ ಲೈನ್ಸ್ಗೆ ಎಕ್ಸಾಂಪಲ್ ಕೂಡ ಕೊಡ್ಬೋದು. 3 ಪಾಯಿಂಟ್ಸ್ ಇಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿಫೈನ್ ಸೀಕ್ ಆ್ಯಂಡ್ ಟೆಲ್ ಫಂಕ್ಷನ್ಸ್. ಸೊ ಸೀಕ್ ಫಂಕ್ಷನ್ ಬೇಸಿಕ್ಲಿ ನಮಗೆ ಫೈಲ್ ಪಾಯಿಂಟರ್ ಬೇರೆ ಲೊಕೇಶನ್ಗೆ ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಟೆಲ್ ಫಂಕ್ಷನ್ ನಮಗೆ ಕರೆಂಟ್ ಪೊಸಿಷನ್ ಎಲ್ಲಿದೆಯಪ್ಪ ನಮ್ಮ ಪಾಯಿಂಟರು, ಕರೆಂಟ್ಲಿ ಎಲ್ಲಿ ಪಾಯಿಂಟ್ ಮಾಡ್ತಿದೆ ಆ ಕರೆಂಟ್ ಪಾಯಿಂಟರ್ ಲೊಕೇಶನ್ ನಮ್ಗೆ ಹೇಳುತ್ತೆ. ಈ ಟೆಲ್ ಫಂಕ್ಷನ್ ಯಾವಾಗಲೂ ಇಂಟೀಜರ್ ವ್ಯಾಲ್ಯೂನ ಕೊಡುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟು ರೈಟ್ ದ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ರೀಡ್. ಸೊ ಅಗೇನ್ ಈ ಡಿಫ್ರೆನ್ಸಸ್ ಬರೆಯೋಗ್ಲೇ ನೀವು ಈ ಕ್ವೆಶನು ನಿಮಗೆ ಕವರ್ ಅಪ್ ಆಗೋಗುತ್ತೆ. ರೀಡ್ ಫಂಕ್ಷನ್ ಸಿಂಟ್ಯಾಕ್ಸ್ ಏನು? ಫೈಲ್ ಆಬ್ಜೆಕ್ಟ್ ಡಾಟ್ ರೀಡ್ ಆಫ್ ಎನ್ ಅಂತ ಹೇಳ್ತೀವಿ. ಫೈಲ್ ಆಬ್ಜೆಕ್ಟ್ ಡಾಟ್ ರೀಡ್ ಒಳಗೆ ಎನ್ ಅಂತ ಸ್ಪೆಸಿಫೈ ಮಾಡ್ತೀವಿ. ಎನ್ ಅನ್ನೋದು ಒಂದು ಪ್ಯಾರಾಮೀಟರ್. ಎನ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ನೀವು ಏನು ಎಂಟಿ ಬಿಟ್ಟರೆ ಪೂರ್ತಿ ಫೈಲ್ ರೀಡ್ ಆಗುತ್ತೆ. ಸಪೋಸ್ ಎನ್ ಜಾಗದಲ್ಲಿ 3, 4 ಅಂತ ಏನಾದರೂ ಹೇಳಿದ್ರೆ ಬರೀ 4 ಕ್ಯಾರೆಕ್ಟರ್ಸ್ ಅಥವಾ 5 ಕ್ಯಾರೆಕ್ಟರ್ಸ್ ರೀಡ್ ಆಗುತ್ತೆ. ಓಕೆ, ಸೊ ಸಿಂಟ್ಯಾಕ್ಸ್ ಎಕ್ಸಾಂಪಲ್ ಆಫ್ ರೀಡ್, ಫಸ್ಟ್ ಫೈಲ್ ಓಪನ್ ಮಾಡ್ತೀರಾ. ಫೈಲ್ ಓಪನ್ ಮಾಡಾದ್ಮೇಲೆ ಫೈಲ್ನ ರೀಡ್ ಮಾಡ್ತೀರಾ ಯೂಸಿಂಗ್ ದ ರೀಡ್ ಫಂಕ್ಷನ್. ಸರ್ KCET ಬ್ಯಾಚ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ಸೊ ಎಸ್, ಯಶ್ ಕ್ರಿಯೇಟಿವ್ ಆಲ್ಮೋಸ್ಟ್ ಆಗ್ತಾ ಬರ್ತಿದೆ. ಆಲ್ಮೋಸ್ಟ್ 3 to 4 months ಆಗ್ತಾ ಬರ್ತಿದೆ. ಬಟ್ ರೆಕಾರ್ಡಿಂಗ್ಸ್ ಅವೈಲೇಬಲ್ ಇದೆ. ಸೊ ಖಂಡಿತವಾಗ್ಲೂ ಈಗಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ, ನೆಕ್ಸ್ಟು ರೈಟ್ ದ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ರೀಡ್ ಲೈನ್. ಅಗೇನ್ ಇಲ್ಲಿ ರೀಡ್ ಲೈನ್ ಸಿಂಟ್ಯಾಕ್ಸ್ ಹೆಂಗೋ ಬರ್ದಿರ್ತೀರಾ ಅದೇ ಎಕ್ಸಾಂಪಲ್ ಆ್ಯಂಡ್ ಸಿಂಟ್ಯಾಕ್ಸ್ ಇಲ್ಲೂ ಕೂಡ ಬರಿಬೋದು. ಸೊ ಇದೇ ಕ್ವೆಶನಲ್ಲಿ ಈ ಆನ್ಸರ್ಸ್ ಎಲ್ಲ ಬರುತ್ತೆ. ಹೆಂಗೋ ಸಿಂಟ್ಯಾಕ್ಸ್ ಒಂದು ಡಿಫ್ರೆನ್ಸ್ ಬರಿತೀರಾ, ಹೆಂಗೋ ಎಕ್ಸಾಂಪಲ್ ಇನ್ನೊಂದು ಡಿಫ್ರೆನ್ಸ್ ಬರಿತೀರಾ, ಅದೇ ಕ್ವೆಶನ್ ಇಲ್ಲಿ ಕೇಳ್ತಾರೆ. ನೆಕ್ಸ್ಟು ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ರೀಡ್ ಲೈನ್ಸ್, ಸೇಮ್ ರೀಡ್ ಲೈನ್ಸಲ್ಲಿ ಡಿಫ್ರೆನ್ಸ್ ಬರ್ದಂಗೆ ಇಲ್ಲಿ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಬರಿಬೇಕು. ನೆಕ್ಸ್ಟ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ರೈಟ್ ಆ್ಯಂಡ್ ರೈಟ್ ಲೈನ್ಸ್, ಸೇಮ್ ಡಿಫ್ರೆನ್ಸಲ್ಲಿ ಏನು ಬರಿತೀರಾ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಅದನ್ನೇ ಇಲ್ಲಿ ಬರಿತೀರಾ. And lastly, syntax and example of dump and load function. See, dump and load function binary files ಅಲ್ಲಿ ಸ್ಟೋರಿಂಗ್ ಮತ್ತೆ ರೀಡಿಂಗ್ ಮಾಡೋಕ್ಕಿರೋದು. ಬೈನರಿ ಫೈಲ್ಸ್ ಅಲ್ಲಿ ಡೇಟಾ ಸ್ಟೋರ್ ಮಾಡೋಕ್ಕೆ ಡಂಪ್ ಫಂಕ್ಷನ್ ಇದೆ, ಮತ್ತೆ ಬೈನರಿ ಫೈಲ್ಸ್ನ ರೀಡ್ ಮಾಡೋಕ್ಕೆ ಲೋಡ್ ಫಂಕ್ಷನ್ ಇದೆ. ಇಲ್ಲಿ ಯಾವ ಮಾಡ್ಯೂಲ್ ಬಳಸ್ತೀವಿ? ಪಿಕಲ್ ಮಾಡ್ಯೂಲ್ ಬಳಸ್ತೀವಿ. ಬಿಕಾಸ್ ಬೈನರಿ ಫೈಲ್ಸಲ್ಲಿ ನಾವು ಡೈರೆಕ್ಟ್ಲಿ ಸ್ಟ್ರಿಂಗ್ ಡೇಟಾನ ಸ್ಟೋರ್ ಮಾಡ್ತಿದ್ವಿ ಮುಂಚೆ. ಇಲ್ಲಿ ಟೆಕ್ಸ್ಟ್ ಫೈಲ್ಸಲ್ಲಿ, ಬೈನರಿ ಫೈಲ್ಸಲ್ಲಿ ಪೈಥಾನ್ ಆಬ್ಜೆಕ್ಟ್ಸ್ನ ಬೈಟ್ ಸ್ಟ್ರೀಮ್ಗೆ ಕನ್ವರ್ಟ್ ಮಾಡ್ತೀವಿ. ಅಂದರೆ ಲಿಸ್ಟ್ ಡೇಟಾ ಆಗಿರ್ಬೋದು, ಟಪಲ್ ಡೇಟಾ ಆಗಿರ್ಬೋದು, ಡಿಕ್ಷನರಿ ಡೇಟಾ ಆಗಿರ್ಬೋದು, ಅದೆಲ್ಲ ನಾವು ಟೆಕ್ಸ್ಟ್ ಫೈಲಲ್ಲಿ ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಸ್ಟೋರ್ ಮಾಡಬೇಕಂದ್ರೆ ನಾವು ಈ ಡಂಪ್ ಆ್ಯಂಡ್ ಲೋಡ್ ಫಂಕ್ಷನ್ಸ್ ಬಳಸಿ ಪೈಥಾನ್ ಆಬ್ಜೆಕ್ಟ್ಸ್ನ ಬೈಟ್ ಸ್ಟ್ರೀಮ್ಗೆ ಕನ್ವರ್ಟ್ ಮಾಡೋ ಪ್ರಾಸೆಸ್ ಇಸ್ ಡಂಪ್.
ಮತ್ತೆ ಬೈಟ್ ಸ್ಟ್ರೀಮಿಂದ ಪೈಥಾನ್ ಆಬ್ಜೆಕ್ಟ್ಗೆ ಕನ್ವರ್ಟ್ ಮಾಡೋ ಪ್ರಾಸೆಸ್ಸೇ ಲೋಡ್ ಫಂಕ್ಷನ್ ಮಾಡುವಂಥದ್ದು. ಸೊ ಈ ಎರಡು ಡೆಫಿನೇಷನು ಪಿಕ್ಲಿಂಗ್ ಮತ್ತು ಅನ್ಪಿಕ್ಲಿಂಗ್ ಅಂತ ಕರಿತೀವಿ. ಅದನ್ನು ಕೂಡ ಕೇಳ್ಬೋದು. ಡಿಫೈನ್ ಪಿಕ್ಲಿಂಗ್ ಮತ್ತು ಅನ್ಪಿಕ್ಲಿಂಗ್, ಪಿಕ್ಲಿಂಗ್ ಆಮೇಲೆ ಅನ್ಪಿಕ್ಲಿಂಗ್. ಓಕೆ, ಸೊ ಈ ಡೆಫಿನೇಷನ್ಸ್ ಕೂಡ ಕೇಳ್ಬೋದು. ಪಿಕ್ಲಿಂಗ್ ಅಂದರೆ ಇದನ್ನು ಸೀರಿಯಲೈಸೇಷನ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಬೇಡಿ, ಸೀರಿಯಲೈಸೇಷನ್ ಅಂದರೆ ಏನು ಸರ್ MCQ ಕೇಳ್ಬಿಟ್ರು ಅಂತ. ನೋ, ಸೀರಿಯಲೈಸೇಷನ್ ಅಂದರೆ ಪಿಕ್ಲಿಂಗೇನೆ. ಸೀರಿಯಲೈಸೇಷನ್ ಏನು ಮಾಡ್ತೀವಿ, ಪೈಥಾನ್ ಆಬ್ಜೆಕ್ಟ್ಸ್ನ ಬೈಟ್ ಸ್ಟ್ರೀಮ್ಗೆ ಕನ್ವರ್ಟ್ ಮಾಡ್ತೀವಿ, ಅಂದರೆ ಡಂಪ್ ಫಂಕ್ಷನ್ ಯೂಸ್ ಮಾಡಿ ಕನ್ವರ್ಟ್ ಮಾಡ್ತೀವಿ. ಅದೇ ರೀತಿ ಅನ್ಪಿಕ್ಲಿಂಗ್ ಅಂದರೆ ಡಿಸೀರಿಯಲೈಸೇಷನ್ ಅಂತ ಕರಿತೀವಿ, ಮತ್ತೆ ಲೋಡ್ ಫಂಕ್ಷನ್ನ ಬಳಸಿ ಮತ್ತೆ ಬೈಟ್ ಸ್ಟ್ರೀಮಿಂದ ಪೈಥಾನ್ ಆಬ್ಜೆಕ್ಟ್ಗೆ ಕನ್ವರ್ಟ್ ಮಾಡ್ತೀವಿ. ಓಕೆ ಸರ್, ಟೆಲ್ ಮಿ ಡಂಪ್ ಆ್ಯಂಡ್ ಲೋಡ್ ಫಂಕ್ಷನ್ ಅಂತ ದರ್ಶನ್ ಅವ್ರು ಕೇಳಿದರೆ. ವಾಟ್ ಇಸ್ ಪಿಕ್ಲಿಂಗ್ ಆ್ಯಂಡ್ ಅನ್ಪಿಕ್ಲಿಂಗ್ ಶ್ರೀನಿಧಿ ಕೇಳಿದರೆ. ಪಿಕ್ಲಿಂಗ್ ಅಂದರೆ ನಮ್ಮ ಪೈಥಾನ್ ಆಬ್ಜೆಕ್ಟ್ ಇದೆಯಲ್ಲ, ಸೊ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಸೊ ಫಸ್ಟ್ ಇಂಪೋರ್ಟ್ ಪಿಕಲ್ ಮಾಡ್ತೀರಾ, ಕರೆಕ್ಟ್. ಇಂಪೋರ್ಟ್ ಪಿಕಲ್ ಮಾಡ್ಯೂಲಲ್ಲಿ 2 ಫಂಕ್ಷನ್ ಇದೆ, ಡಂಪ್ ಆ್ಯಂಡ್ ಲೋಡ್. ಸೊ ಬೇಸಿಕ್ಲಿ ಒಂದು ಫೈಲ್ ಇದೆ ಅನ್ಕೊಳ್ಳೋಣ. ಆ ಫೈಲಲ್ಲಿ ಲೆಟ್ಸೆ ಈ ಫೈಲ್ ಇದೆ, ಇದೊಂದು ಬೈನರಿ ಫೈಲು. ಲೆಟ್ಸೆ ಇದರ ನೇಮ್ ಬಂದು a.dat ಅನ್ಕೊಳ್ಳೋಣ. ಫಸ್ಟ್ ಏನು ಮಾಡ್ತೀರಾ, ಫೈಲ್ನ ಓಪನ್ ಮಾಡ್ತೀರಾ. ಫೈಲ್ ಆಬ್ಜೆಕ್ಟ್ ಓಪನ್ ಫಂಕ್ಷನ್ ಯೂಸ್ ಮಾಡ್ತೀರಾ. ಫೈಲ್ ಆಬ್ಜೆಕ್ಟ್ ಏನಕ್ಕಿದೆ ಅಂತ ಗೊತ್ತು ಅನ್ಕೊಂತೀನಿ. ನಿಮ್ಮ ಫೈಲ್ಗೆ ಪ್ರೋಗ್ರಾಮ್ಗೆ ಲಿಂಕ್ ಕೊಡೋದೇ ಈ ಫೈಲ್ ಆಬ್ಜೆಕ್ಟ್. ಅದನ್ನು ಏನಾದರೂ ನೀವು ತೊಗೊಬೋದು. ಸೊ ಓಪನ್ ಮಾಡ್ತೀರಾ a.dat ಓಪನ್ ಮಾಡ್ತೀರಾ. ಸೊ ಯಾವ ಮೋಡಲ್ಲಿ ಓಪನ್ ಮಾಡಬೇಕು ಫೈಲ್ನ, ರೈಟ್ ಮೋಡಲ್ಲಿ ಓಪನ್ ಮಾಡಬೇಕು. ಬಟ್ ಬೈನರಿ ಫೈಲ್ ಇದು, ರೈಟ್ ಬೈನರಿ WB ಮೋಡಲ್ಲಿ ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದ್ಮೇಲೆ ಏನು ಮಾಡಬೇಕು ಸರ್, ಸೊ ನಾವಿಲ್ಲಿ ಡೇಟಾನ ಸ್ಟೋರ್ ಮಾಡಬೇಕಲ್ವ. ಬೈನರಿ ಫೈಲಲ್ಲಿ ಲಿಸ್ಟ್ ಡೇಟಾ ಇರ್ಬೋದು, ಟಪಲ್ ಡೇಟಾ ಇರ್ಬೋದು, ಡಿಕ್ಷನರಿ ಡೇಟಾ ಆಗಿರ್ಬೋದು, ಸ್ಟೋರ್ ಮಾಡ್ಬೋದು. ಓಕೆ, ಸಪೋಸ್ ಲೆಟ್ಸ್ ಡಿಕ್ಷನರಿ ಡೇಟಾನೇ ತೊಗೊಳ್ಳೋಣ, ಡಿ ಅಂತ ತೊಗೊಳ್ಳೋಣ. ಕೀ ವ್ಯಾಲ್ಯೂ ಪೇರ್ಸ್ ತೊಗೊಳ್ಳೋಣ. ಡಿಕ್ಷನರಿಲಿ ಕೀ ಮತ್ತು ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್ ನೇಮ್ ಅಂತ ತೊಗೊಳ್ಳೋಣ, ನೇಮ್ XYZ ಅಂತ ತೊಗೊಳ್ಳೋಣ. ಕೀ ವ್ಯಾಲ್ಯೂ ಲೆಟ್ಸ್ XYZದು ಏಜ್ ತೊಗೊಳ್ಳೋಣ, ಲೆಟ್ಸ್ 26. ಇದು ಒಂದು ಕೀ ವ್ಯಾಲ್ಯೂ ಪೇರ್. ಇದು ಕೀ, ಇದು ವ್ಯಾಲ್ಯೂ. ಕೀ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಬೇಕು, ಕೀ ಯಾವಾಗಲೂ ಸ್ಟ್ರಿಂಗಲ್ಲೇ ಇರಬೇಕು, ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಅದೇ ರೀತಿ ಇನ್ನೊಂದು ನೇಮ್ ತೊಗೊಳ್ಳೋಣ, ABC. ಇದು ಕೀ, ವ್ಯಾಲ್ಯೂ ಲೆಟ್ಸ್ 30 ತೊಗೊಳ್ಳೋಣ. ಓಕೆ, ಸೊ ಇದು ಡಿಕ್ಷನರಿ ಕೂಡ ಒಂದು ಪೈಥಾನ್ ಆಬ್ಜೆಕ್ಟ್. ಪೈಥಾನ್ ಆಬ್ಜೆಕ್ಟ್ನ ಬೈಟ್ ಸ್ಟ್ರೀಮ್ ಅಥವಾ 0s and 1sಗೆ ಕನ್ವರ್ಟ್ ಮಾಡೋ ಪ್ರಾಸೆಸ್ ಇಸ್ ಕಾಲ್ಡ್ ಪಿಕ್ಲಿಂಗ್. ಸೊ ಹೆಂಗೆ ಕನ್ವರ್ಟ್ ಮಾಡ್ತೀವಿ, ಡಂಪ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ಹೆಂಗಪ್ಪ ಅಂದರೆ pickle.dump ಅಂತ ಹೇಳ್ತೀರಾ. pickle.dump ಫಂಕ್ಷನ್ ಯೂಸ್ ಮಾಡಿ ಅದರ ಸಿಂಟ್ಯಾಕ್ಸ್ ಏನು, ಫಸ್ಟು ಪೈಥಾನ್ ಆಬ್ಜೆಕ್ಟ್ ಆಮೇಲೆ ಫೈಲ್ ಆಬ್ಜೆಕ್ಟ್ ಹಾಕ್ತೀರಾ. ಪೈಥಾನ್ ಆಬ್ಜೆಕ್ಟ್ ಡಿಕ್ಷನರಿ D ಮತ್ತು ಫೈಲ್ ಆಬ್ಜೆಕ್ಟ್ F ಮತ್ತು ಫೈಲ್ನ ಕ್ಲೋಸ್ ಮಾಡ್ತೀರಾ. ಸೊ ಇದು ಮಾಡೋದ್ರಿಂದ ಈ ಡಿಕ್ಷನರಿಲಿರೋ ಡೇಟಾ ಎಲ್ಲ ಇಲ್ಲಿ ರ್ಯಾಂಡಮ್ ವ್ಯಾಲ್ಯೂಸ್ ಸ್ಟೋರ್ ಆಗುತ್ತೆ ಈ ಡಾಟ್ ಫೈಲಲ್ಲಿ. ಓಕೆ ಓಕೆ ಯಶ್ ಅವರು, ದೀಸ್ ಆರ್ ವೆರಿ ಹೆಲ್ಪ್ಫುಲ್. ಐ ಸ್ಕೋರ್ಡ್ ಐ ಹ್ಯಾವ್ ವಾಚ್ಡ್ ಇನ್ 11th ಅಂತ ಹೇಳ್ತೀರಾ. ಥ್ಯಾಂಕ್ ಯು ಯಶ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಇದೇ ರೀತಿ ಇರಲಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ, ಎಲ್ರಿಗೂ ಯೂಸ್ಫುಲ್ ಆಗಲಿ ಕಂಟೆಂಟು, ಹೌದಾ? ಓಕೆ, ನೆಕ್ಸ್ಟ್ ಫೈಲ್ ಹ್ಯಾಂಡ್ಲಿಂಗ್ ಚಾಪ್ಟರ್. ಐ ಹೋಪ್ ಎಲ್ರಿಗೂ ಗೊತ್ತಾಗಿದೆ. ಡಂಪ್ ಫಂಕ್ಷನ್ ಗೊತ್ತಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕ್ಲಿಯರಾ? ಓಕೆ, ಸೊ ಡಂಪ್ ಫಂಕ್ಷನ್ ಆ್ಯಂಡ್ ಲೋಡ್ ಫಂಕ್ಷನ್ ಮರಿಬೇಡಿ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಡಂಪ್ ಫಂಕ್ಷನಿಂದ ಪೈಥಾನ್ ಆಬ್ಜೆಕ್ಟ್, ಇಲ್ಲಿ ಡಿಕ್ಷನರಿ ಪೈಥಾನ್ ಆಬ್ಜೆಕ್ಟ್, ಅದನ್ನು ಬೈಟ್ ಸ್ಟ್ರೀಮ್ ಅಥವಾ ರ್ಯಾಂಡಮ್ ವ್ಯಾಲ್ಯೂಸ್ಗೆ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಲೋಡ್ ಫಂಕ್ಷನ್ ಬಳಸಬೇಕು ನಾವು. ಮತ್ತೆ ಈ ಪೈಥಾನ್ ಮತ್ತೆ ಈ ಬೈಟ್ ಸ್ಟ್ರೀಮ್ ಏನಿದೆ ಮತ್ತೆ ಈ ಡೇಟಾಗೆ ಕನ್ವರ್ಟ್ ಮಾಡೋಕ್ಕೆ ಲೋಡ್ ಫಂಕ್ಷನ್ ಬಳಸಬೇಕು. pickle.load ಆಫ್ ದ ಫೈಲ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ದಟ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ಲೋಡ್. ಓಕೆ ಗೈಸ್, ಇಷ್ಟು ಕ್ವೆಶನ್ಸ್ನ ದಯವಿಟ್ಟು ಓದಿ. ಇದಕ್ಕೆಲ್ಲ ಆನ್ಸರ್ಸು ನಾನು ಮತ್ತೆ 31ನೇ ತಾರೀಕು ಬರ್ತೀನಿ. 31ನೇ ತಾರೀಕು ಮೋಸ್ಟ್ ಆಫ್ ದ ಕ್ವೆಶನ್ಸ್ಗೆ ಮತ್ತೆ ಆನ್ಸರ್ ಡಿಸ್ಕಸ್ ಮಾಡ್ತೀನಿ. ಓಕೆ, ನೆಕ್ಸ್ಟು ವಿಲ್ ಕಮ್ ಟು ದ 3ನೇ ಚಾಪ್ಟರ್. ಯಾವುದಪ್ಪ? 3ನೇ ಚಾಪ್ಟರ್ ಇಸ್ ಸ್ಟ್ಯಾಕ್. ಅಗೇನ್ ಕೆಲವೊಬ್ಬರಿಗೆ ಸ್ಟ್ಯಾಕ್ ಚಾಪ್ಟರ್ ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ಕೋಡಿಂಗ್ ಜಾಸ್ತಿ ಇದೆ, ಇನ್ಫಿಕ್ಸಿಂದ ಪೋಸ್ಟ್ ಫಿಕ್ಸ್ ಮಾಡೋಕ್ಕೆ ಬರಲ್ಲ, ಸೊ ಅಲ್ಗೋರಿಥಮ್ಸ್ ಓದೋಕ್ಕೆ ಇಷ್ಟ ಇಲ್ಲ, ಸೊ ಇದೆಲ್ಲ ಇರುತ್ತೆ. ಸ್ಟ್ಯಾಕ್ ಚಾಪ್ಟರ್ ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ಒನ್ ಆಫ್ ಮೈ ಫೇವ್ರೇಟ್ ಚಾಪ್ಟರ್ ಇಸ್ ಸ್ಟ್ಯಾಕ್. ಬಿಕಾಸ್ ಸ್ಟ್ಯಾಕು ಡೇಟಾ ಸ್ಟ್ರಕ್ಚರ್ ಗೊತ್ತಿದ್ರೆ ಗೈಸ್, ಸೊ ಮುಂದೆ ಒಳ್ಳೊಳ್ಳೆ ಕಂಪ್ನೀಸ್ ನಿಮಗೆ ಬೇಕಂದರೆ ಡೇಟಾ ಸ್ಟ್ರಕ್ಚರ್ಸ್ ಓದಿ. ಸ್ಟ್ಯಾಕು, ಕ್ಯೂ ಇದೆಲ್ಲ ತುಂಬ ಮುಖ್ಯ. ಸೊ ಸ್ಟ್ಯಾಕಲ್ಲಿ ಏನೇನು ಕ್ವೆಶನ್ಸ್ ಬರುತ್ತೆ, ಬೇಸಿಕ್ಲಿ ಡಿಫೈನ್ ಸ್ಟ್ಯಾಕ್, ಮೆನ್ಷನ್ ದ ಪ್ರಿನ್ಸಿಪಲ್ ಇಟ್ ಫಾಲೋಸ್. ಸ್ಟ್ಯಾಕ್ ಅಂದರೆ ಏನು? ಬೇಸಿಕ್ಲಿ ಒಂದು ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಅಂದರೆ ಒನ್ ಆಫ್ಟರ್ ದಿ ಅದರ್ ಎಲಿಮೆಂಟ್ಸ್ ಅರೇಂಜ್ ಆಗಿರುತ್ತೆ, ಮೆಮರಿಲೆಲ್ಲೂ ಗ್ಯಾಪ್ಸ್ ಇರೋದಿಲ್ಲ. ಸೊ ಇಲ್ಲಿ ಇನ್ಸರ್ಷನ್ ಆ್ಯಂಡ್ ಡಿಲೀಷನ್ ಒಂದೇ ಎಂಡಲ್ಲಿ ನಡೆಯುತ್ತೆ, ಅದು ಟಾಪ್ ಎಂಡ್. ಸೊ ಇದು ಫಾಲೋ ಮಾಡೋ ಪ್ರಿನ್ಸಿಪಲ್ ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಲಾಸ್ಟಲ್ಲಿ ಯಾವ ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀರಾ ಅದೇ ಫಸ್ಟಲ್ಲಿ ರಿಮೂವ್ ಆಗೋದು. 10, 20, 30 ಇನ್ಸರ್ಟ್ ಮಾಡಿದ್ರೆ ಟಾಪ್ ಎಂಡಲ್ಲಿ, ಸೊ ಲಾಸ್ಟ್ ಯಾವುದು ಇನ್ಸರ್ಟ್ ಮಾಡಿದ್ರೆ 30 ಅದೇನೇ ಫಸ್ಟು ರಿಮೂವ್ ಆಗೋದು. ಸೊ ಇದು ಪ್ರಿನ್ಸಿಪಲ್. ಆಮೇಲೆ
ಸ್ಟ್ಯಾಕ್ ಡೆಫಿನೇಷನ್. ನೆಕ್ಸ್ಟ್ ಮೆನ್ಷನ್ ಈ 2 ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಸ್ಟ್ಯಾಕ್. ತುಂಬ ಆಪರೇಷನ್ಸ್ ಇದೆ, ಪುಷು, ಪಾಪು, ಪೀಕು, ಇಸ್ ಎಂಟಿ, ಸೈಜ್, ಎನಿ 2 ಕೇಳಿದರೆ ಎನಿ 2 ಖಂಡಿತವಾಗ್ಲೂ ನೀವು ಹೇಳ್ಬೋದು. ಓಕೆ, ಮೈ ಫೇವ್ರೇಟ್ ಚಾಪ್ಟರ್ ಸ್ಟ್ಯಾಕ್ ಆ್ಯಂಡ್ ಕ್ಯೂ ಅಂತ ಹೇಳಿದರೆ ಶ್ರೀನಿಧಿ. ಸೇಮ್ ಇಯರ್ ನನಗೂ ಕೂಡ ಡೇಟಾ ಸ್ಟ್ರಕ್ಚರ್ಸ್ ತುಂಬ ಇಷ್ಟ. ಬಟ್ ಎಸ್, ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ, ಬಿಕಾಸ್ ಮುಂದೆ ಒಳ್ಳೆ ಇಂಜಿನಿಯರ್ಸ್ ಆಗಬೇಕಂದ್ರೆ ವಿ ನೀಡ್ ಡೇಟಾ ಸ್ಟ್ರಕ್ಚರ್ಸ್ ಮೇನ್ಲಿ, ಬಿಕಾಸ್ ಡೇಟಾ ಸ್ಟ್ರಕ್ಚರಲ್ಲೇ ಅಲ್ಗೋರಿಥಮ್ಸ್ ಬರೋದು. ಕರೆಕ್ಟಾ? ಸೊ ಎಸ್, ಓಕೆ. ಫೈನ್. ಮೂರನೇ ಕ್ವೆಶನು, ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ರಿಯಲ್ ಲೈಫ್. ಸ್ಟ್ಯಾಕ್ ಎಲ್ಲಿ ಬಳಕೆ ಮಾಡ್ತೀವಿ ರಿಯಲ್ ಲೈಫಲ್ಲಿ? ತುಂಬ ಎಕ್ಸಾಂಪಲ್ಸ್ ಹೇಳ್ಬೋದು. ಸ್ಟ್ಯಾಕ್ ಆಫ್ ಪ್ಲೇಟ್ಸ್, ಸ್ಟ್ಯಾಕ್ ಆಫ್ ಬುಕ್ಸು, ಬ್ಯಾಂಗಲ್ಸ್ ಓನ್ ಆನ್ ದ ರಿಸ್ಟ್, ಪೈಲ್ ಆಫ್ ಕ್ಲೋತ್ಸ್ ಇನ್ ಆಲ್ಮೆರಾ ಅಥವಾ ವಾರ್ಡ್ರೋಬಲ್ ಕ್ಲೋತ್ಸ್ ಹೆಂಗೆ ಅರೇಂಜ್ ಮಾಡ್ತೀವಿ, ಎಲ್ಲ ಸ್ಟ್ಯಾಕ್ ಪ್ರಿನ್ಸಿಪಲೇ ಫಾಲೋ ಮಾಡೋದು. ಕರೆಕ್ಟ್. ನೆಕ್ಸ್ಟು ಡಿಫೈನ್ ಪ್ರಿಫಿಕ್ಸ್ ಆ್ಯಂಡ್ ಪೋಸ್ಟ್ಫಿಕ್ಸ್. ಪ್ರಿಫಿಕ್ಸ್ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರಬೇಕು. ಪ್ರಿಫಿಕ್ಸ್ ಅಂದರೆ ಲೈಕ್ ಆಪರೇಟರ್ಸ್ ಅಂತ ಏನು ಹೇಳ್ತೀವಿ, ಪ್ಲಸ್ ಮೈನಸ್ ಇಂಟು, ಅದೆಲ್ಲ ವೇರಿಯಬಲ್ಸ್ ಮುಂಚೆ ಇರುತ್ತೆ ಪ್ರಿಫಿಕ್ಸ್. ಪೋಸ್ಟ್ಫಿಕ್ಸ್ ಅಂದರೆ ಆಪರೇಟರ್ಸ್ ಎಲ್ಲ ವೇರಿಯಬಲ್ಸ್ ಆದಮೇಲೆ ಇರುತ್ತೆ. ಸೊ ಪ್ರಿಫಿಕ್ಸ್ ಆ್ಯಂಡ್ ಪೋಸ್ಟ್ಫಿಕ್ಸ್ ಕನ್ಫ್ಯೂಸ್ ಮಾಡ್ಕೊಬೇಡಿ. ಪ್ರಿಫಿಕ್ಸ್ ಆ್ಯಂಡ್ ಪೋಸ್ಟ್ಫಿಕ್ಸ್. ಪ್ರಿಫಿಕ್ಸ್ನ ನಾವು ಇನ್ನೊಂದು ರೀತಿ ಏನು ಕರಿತೀವಿ, ಪಾಲಿಶ್ ಅಂತ ಕರಿತೀವಿ. ಅಗೇನ್ MCQಲಿ ಪ್ರಿಫಿಕ್ಸ್ ಅಂದರೆ ಏನು, ಪಾಲಿಶ್ ಅಂದರೆ ಏನು, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಪಾಲಿಶ್ ಏನು ಸರ್, ಪಾಲಿಶ್ ಎಲ್ಲೂ ಕೇಳಿರಲಿಲ್ಲ ಅಂತ. ಪಾಲಿಶ್ನೇ ಪ್ರಿಫಿಕ್ಸ್ ಅಂತ ಕರೆಯೋದು. ಪೋಸ್ಟ್ಫಿಕ್ಸ್ಗೆ ಇನ್ನೊಂದು ಹೆಸರಿದೆ, ರಿವರ್ಸ್ ಪಾಲಿಶ್. ಸೊ ರಿವರ್ಸ್ ಪಾಲಿಶ್ ಅಂದರೆ ಯಾರು ಕನ್ಫ್ಯೂಷನ್ ಮಾಡ್ಕೊಬೇಡಿ MCQಲಿ, ಇಟ್ ಇಸ್ ಸೇಮ್ ಆಸ್ ಪೋಸ್ಟ್ಫಿಕ್ಸ್. ಓಕೆ. ನೆಕ್ಸ್ಟು ರೈಟ್ ಅ ಯೂಸರ್ ಡಿಫೈನ್ಡ್ ಫಂಕ್ಷನ್ ಟು ಚೆಕ್ ವೆದರ್ ಸ್ಟ್ಯಾಕ್ ಇಸ್ ಎಂಟಿ ಆರ್ ನಾಟ್. ಸೊ ಇಲ್ಲಿಂದ ಕೋಡಿಂಗ್ ಎಕ್ಸಾಂಪಲ್ಸ್ ಬರುತ್ತೆ. ಸ್ಟ್ಯಾಕ್ ಎಂಟಿನ ಇಲ್ವಾ ಹೆಂಗೆ ಚೆಕ್ ಮಾಡ್ತೀರಾ? ಲೆಂತ್ ಫಂಕ್ಷನ್ ಯೂಸ್ ಮಾಡ್ತೀರಾ. ಲೆಂತ್ ಏನಾದರೂ 0 ಇದ್ದರೆ ಟ್ರೂ ರಿಟರ್ನ್ ಮಾಡ್ತೀರಾ, ಸ್ಟ್ಯಾಕ್ ಎಂಟಿ ಇದೆ, ಇಲ್ಲ ಅಂದರೆ ಫಾಲ್ಸ್ ರಿಟರ್ನ್ ಮಾಡ್ತೀರಾ. ನೆಕ್ಸ್ಟ್ ರೈಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಟು ಎಕ್ಸ್ಪ್ಲೇನ್ ಪುಷ್ ಆ್ಯಂಡ್ ಪಾಪ್ ಆಪರೇಷನ್ಸ್ ಆಫ್ ಸ್ಟ್ಯಾಕ್. ಪುಷ್ ಹೆಂಗೆ ಮಾಡ್ತೀರಾ ಅಥವಾ ಇನ್ಸರ್ಟ್ ಹೆಂಗೆ ಮಾಡ್ತೀರಾ ಸ್ಟ್ಯಾಕಲ್ಲಿ? ಆಬ್ವಿಯಸ್ಲಿ ಇಲ್ಲಿ ಅಪೆಂಡ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಒಂದೊಂದಾಗಿ ಎಲಿಮೆಂಟ್ಸ್ನ ಅಪೆಂಡ್ ಮಾಡ್ತಾ ಹೋಗ್ತೀವಿ ಸ್ಟ್ಯಾಕಲ್ಲಿ. ಅಪೆಂಡ್ ಫಂಕ್ಷನ್ ಮುಖಾಂತರ ನಾವು ಪುಷ್ ಮಾಡ್ತೀವಿ. ಓಕೆ ಸರ್, ಹೂ ಇಂಟ್ರೊಡ್ಯೂಸ್ ಪಾಲಿಶ್ ನೋಟೇಷನ್ ಅಂತ ಶ್ರೀನಿಧಿ ಅವ್ರು ಕೇಳಿದ್ದಾರೆ. ಸೊ ಇಟ್ ಇಸ್ ಇಂಟ್ರೊಡ್ಯೂಸ್ ಬೈ ಸೈಂಟಿಸ್ಟ್. ನಂಗೆ ಸದ್ಯಕ್ಕೆ ಅವ್ರ ನೇಮ್ ನೆನಪಾಗ್ತಿಲ್ಲ, ಬಟ್ ಯಾ ಖಂಡಿತವಾಗ್ಲೂ ಐ ವಿಲ್ ಟೆಲ್ ಯು ನೆಕ್ಸ್ಟ್ ಕ್ಲಾಸ್. ಸೊ ಇಟ್ ಈಸ್ ಅ ಫ್ರೆಂಚ್ ಸೈಂಟಿಸ್ಟ್ ಅವರು ಅಲ್ಗೋರಿಥಮ್ ವರ್ಡೇನೆ ಇನ್ವೆಂಟ್ ಮಾಡಿದ್ದು ಅವರು. ಅಲ್ಗೋರಿಥಮಲ್ಲಿ ಕೂಡ ಈ ಪ್ರಿಫಿಕ್ಸ್, ಪೋಸ್ಟ್ಫಿಕ್ಸ್ ಎಲ್ಲ ದೇ ಓನ್ಲಿ ಸ್ಟಾರ್ಟೆಡ್ ಇನ್ವೆಂಟಿಂಗ್. ಓಕೆ, ಸೊ ಫ್ರೆಂಚ್, ಯು ಕ್ಯಾನ್ ಸೇ ಫ್ರೆಂಚ್ ಸೈಂಟಿಸ್ಟ್ ಒಬ್ಬರು ಇನ್ವೆಂಟ್ ಮಾಡಿದ್ದು. ಓಕೆ, ಎಸ್. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ಪ್ರೋಗ್ರಾಮಿಂಗ್, 5 ಮಾರ್ಕ್ಸ್ ಇದು. ಸ್ಟ್ಯಾಕ್ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಪ್ರೋಗ್ರಾಮಿಂಗಲ್ಲಿ? ಸ್ಟ್ರಿಂಗ್ನ ಉಲ್ಟಾ ಮಾಡೋಕ್ಕೆ. ಸೊ ಇಲ್ಲಿ ಪಾಪ್ ಮಾಡಿದ್ರೆ ಫಸ್ಟ್ ಏನು ಬರುತ್ತೆ, 30, ಆಮೇಲೆ 20, ಆಮೇಲೆ 10. ಸೊ ಇನ್ಸರ್ಟ್ ಮಾಡಿದ್ದು ಯಾವ ಆರ್ಡ್ರಲ್ಲಿ? 10, 20, 30. ಇದು ಇಂಡೆಕ್ಸ್ 0, ಇಂಡೆಕ್ಸ್ 1, ಇಂಡೆಕ್ಸ್ 2. ಇನ್ಸರ್ಟ್ ಮಾಡಿದ್ದು 10, 20, 30, ಪಾಪ್ ಆಗಿದ್ದು 30, 20, 10. ಸ್ಟ್ರಿಂಗ್ ಉಲ್ಟಾ ಮಾಡೋಕ್ಕೆ ಅಥವಾ ನಂಬರ್ಸ್ ಉಲ್ಟಾ ಮಾಡೋಕ್ಕೆ ಫಸ್ಟ್ ಅಪ್ಲಿಕೇಶನ್. ಎರಡನೇದು ಅಂಡು ರೀಡು ಇನ್ ಟೆಕ್ಸ್ಟ್ ಎಡಿಟರ್ಸ್. ಟೆಕ್ಸ್ಟ್ ಎಡಿಟರಲ್ಲಿ ಪುಷ್ ಮಾಡ್ತೀವಿ, ಪಾಪ್ ಮಾಡ್ತೀವಿ. ಕಂಟ್ರೋಲ್ Z, ಕಂಟ್ರೋಲ್ Y. ಅಂಡು ಅಂದರೆ ಪಾಪ್ ಆಗುತ್ತೆ, ಡಿಲೀಟ್ ಆಗುತ್ತೆ ಟೆಕ್ಸ್ಟ್ ಎಡಿಟರಿಂದ. ಕಂಟ್ರೋಲ್ Y ಮಾಡಿದ್ರೆ ಮತ್ತೆ ಇನ್ಸರ್ಟ್ ಆಗುತ್ತೆ, ಪುಷ್. ಅದೇ ರೀತಿ ಬ್ಯಾಕ್ ಫಂಕ್ಷನ್ ಇನ್ ವೆಬ್ ಬ್ರೌಸರ್. ಬ್ಯಾಕ್ ಬಟನ್ ಒತ್ತಿದ್ರೆ ಒಂದು ವೆಬ್ ಪೇಜಿಂದ ಬ್ಯಾಕ್ ಬಟನ್ ಒತ್ತಿದ್ರೆ ಪ್ರೀವಿಯಸ್ ಪೇಜ್ಗೆ ಹೋಗುತ್ತೆ ಅಲ್ವಾ? ಗೂಗಲ್ ವೆಬ್ಸೈಟ್ ಮತ್ತು ಅಮೆಝಾನ್ಗೆ ಹೋಗ್ತೀರಾ ಅಂದ್ಕೊಳ್ಳಿ. ಅಮೆಝಾನ್ ವೆಬ್ಸೈಟಿಂದ ಬ್ಯಾಕ್ ಬಟನ್ ಒತ್ತಿದ್ರೆ ಎಲ್ಲಿಗೆ ಬರ್ತೀರಾ? ಮತ್ತೆ ಗೂಗಲ್ ಪೇಜಿಗೆ ಬರ್ತೀರಾ. ಸೊ ಆ ಅಮೆಝಾನ್ ಪೇಜ್ ಎಲ್ಲೋಯ್ತು? ಸ್ಟ್ಯಾಕಿಂದ ಪಾಪ್ ಆಯಿತು. ಸೊ ಬ್ಯಾಕ್ ಫಂಕ್ಷನ್ ಇನ್ ವೆಬ್ ಬ್ರೌಸರ್ಸ್. ಆಮೇಲೆ ಇನ್ಫಿಕ್ಸಿಂದ ಪೋಸ್ಟ್ಫಿಕ್ಸ್ ಕನ್ವರ್ಟ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀರಾ? ಇದೇ ಸ್ಟ್ಯಾಕ್ ಯೂಸ್ ಮಾಡ್ತೀರಾ. ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀರಾ? ಇದೇ ಸ್ಟ್ಯಾಕ್ ಯೂಸ್ ಮಾಡ್ತೀರಾ. ಅದೆಲ್ಲ ಅಪ್ಲಿಕೇಶನ್ಸ್ ಅಲ್ವಾ ಪ್ರೋಗ್ರಾಮಿಂಗಲ್ಲಿ? ಸೊ ಅದೆಲ್ಲ ಬರಿಬೋದು ನೀವು. ಪ್ಯಾರಂಥೆಸಿಸ್ ಮ್ಯಾಚಿಂಗ್ ಏನು ಯೂಸ್ ಮಾಡ್ತೀರಾ? ಪ್ಯಾರಂಥೆಸಿಸ್ ಮ್ಯಾಚ್ ಮಾಡೋಕ್ಕೆ, ಓಪನ್ ಪ್ಯಾರಂಥೆಸಿಸ್, ಕ್ಲೋಸ್ ಪ್ಯಾರಂಥೆಸಿಸ್ ಮ್ಯಾಚ್ ಮಾಡೋಕ್ಕೆ ಅಗೇನ್ ಸ್ಟ್ಯಾಕ್ನೇ ಬಳಸ್ತೀವಿ ನಾವು. ಸೊ 5 to 6 ಅಪ್ಲಿಕೇಶನ್ಸ್ ಖಂಡಿತ ನಾವು ಹೇಳ್ಬೋದು. ಸೊ ಐ ಹೋಪ್ ಇದು ಎಲ್ರಿಗೂ ಅರ್ಥ ಆಗಿದೆ. ಕ್ಲಿಯರ್? ಹೂ ಇನ್ವೆಂಟೆಡ್ ಎಲ್ಲ ಏನು ಬೇಕಾಗಿಲ್ಲ. ಓಕೆ, ಸೊ ಇಟ್ ದೇ ವಿಲ್ ನಾಟ್ ಆಸ್ಕ್. ಓಕೆ, ಜಾನ್ ಲೂಕಾಸ್ ವಿಚ್, ಓಕೆ ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿಲ್ಲ, ಬಟ್ ಓಕೆ, ಹೀ ಹ್ಯಾಡ್ ಇನ್ವೆಂಟೆಡ್ ದ ಪಾಲಿಶ್ ನೋಟೇಷನ್. ಓಕೆ, ಈ ಹೆಸರು ಯಾರಿಗೂ ನೆನಪಿರಲ್ಲ, ಹೆಸರೆಲ್ಲ ಕೇಳಲ್ಲ, ಡೋಂಟ್ ವರಿ. ಓಕೆ, ನೆಕ್ಸ್ಟು ಕನ್ವರ್ಟ್ ದ ಫಾಲೋಯಿಂಗ್ ಇನ್ಫಿಕ್ಸ್ A plus B minus C into D into postfix showing the stack and string contents at each step. ಸೊ ಒಂದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ನ ಪೋಸ್ಟ್ಫಿಕ್ಸ್ಗೆ ಕನ್ವರ್ಟ್ ಮಾಡೋಕ್ಕೆ ಕೇಳ್ತಾರೆ. ಓಕೆ, ಸೊ ಪ್ರಾಬ್ಲಮ್ ಅದು. ಸೊ ಪ್ರಾಬ್ಲಮಲ್ಲಿ ಕನ್ವರ್ಟ್ ಮಾಡೋದಕ್ಕೆ ನಿಮಗೆ ಸ್ಟೆಪ್ಸ್ ಗೊತ್ತಿರಬೇಕು, ಅಲ್ಗೋರಿಥಮ್ ಓದಿರಬೇಕು. ನೀವು ಇನ್ಫಿಕ್ಸಿಂದ ಪೋಸ್ಟ್ಫಿಕ್ಸ್ ಹೆಂಗೆ ಕನ್ವರ್ಟ್ ಮಾಡೋದು ಗೊತ್ತಿರಬೇಕು. ಅದು ಗೊತ್ತಿದ್ರೆ ಇದು ಈಸಿ. ಅದು ಗೊತ್ತಿಲ್ಲ ಅಂದರೆ ಈ ಕ್ವೆಶನ್ ನನ್ನ ಸಜೆಷನ್ ದಯವಿಟ್ಟು ಅಟೆಂಪ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇದು ಗೊತ್ತಿಲ್ಲ ಅಟೆಂಪ್ಟ್ ಮಾಡಿದ್ರೆ ಖಂಡಿತ 5 ಮಾರ್ಕ್ಸಲ್ಲಿ ಎಲ್ಲ ಮಾರ್ಕ್ಸು ಹೋಗ್ಬಿಡುತ್ತೆ.
ಸೊ ಇದ್ರ ಬದಲು ಮೇ ಬಿ ಆಪ್ಷನ್ ಇದೆಯಲ್ಲ, ಬೇರೆ ಕ್ವೆಶನ್ ಅಟೆಂಡ್ ಮಾಡಿ. ಸೊ ಎಸ್, ಈ ಕ್ವೆಶನ್ ಕೆಲವೊಬ್ಬರಿಗೆ ಕಷ್ಟ. ಒಂದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ನ ಪೋಸ್ಟ್ ಫಿಕ್ಸ್ಗೆ ಕನ್ವರ್ಟ್ ಮಾಡೋಕ್ಕೆ ರೂಲ್ಸ್ ಕೆಲವೊಬ್ಬರಿಗೆ ನೆನಪಾಗಿರಲ್ಲ ಎಕ್ಸಾಮಲ್ಲಿ. ಕೆಲವೊಬ್ರು ಚೆನ್ನಾಗಿ ಓದಿ ರೂಲ್ಸ್ ನೆನ್ಪಿಟ್ಕೊಂಡು ಚೆನ್ನಾಗಿ ಮಾಡ್ತಾರೆ, ಬಟ್ ನೆನಪಿಲ್ಲ ಅಂದರೆ ದಯವಿಟ್ಟು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಲಾಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಯೂಸಿಂಗ್ ಸ್ಟ್ಯಾಕ್ ಇವ್ಯಾಲ್ಯೂಯೇಟ್ ದ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ AB into C by D into. ಸೊ A B C D ವ್ಯಾಲ್ಯೂ ಎಲ್ಲ ಕೊಟ್ಟಿದ್ದಾರೆ. AB ಅಂದರೆ ಇಲ್ಲಿ 3 4 ಇಂಟು C ಅಂದರೆ 1 ಡಿವೈಡ್ ಬೈ D ಅಂದರೆ 4 ಇಂಟು. ಸೊ ಇದನ್ನು ಇವ್ಯಾಲ್ಯೂಯೇಟ್ ಮಾಡಾದ್ಮೇಲೆ ಏನು ಔಟ್ಪುಟ್ ಬರುತ್ತೆ, ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಏನು? ಸೊ ಅದನ್ನು ನೀವು ನೀಟಾಗಿ ಬರೆದ್ರೆ 5 ಮಾರ್ಕ್ಸ್ ಬರುತ್ತಲ್ಲಿ. ಸೊ ಇಷ್ಟು ಕ್ವೆಶನ್ಸು ತುಂಬ ಸಲ ರಿಪೀಟ್ ಆಗಿದೆ. ಆ್ಯಂಡ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ಆಗಲಿ, ಕ್ವಾರ್ಟರ್ಲಿ ಎಕ್ಸಾಮ್ಸ್ ಆಗಿರಲಿ, ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಆಗಿರಲಿ, ಸೊ ನಿಮ್ಮ ಫೈನಲ್ ಎಕ್ಸಾಮ್ ಆಗಿರಲಿ, ಸೊ ಎಲ್ಲ ಕಡೆ ಈ ಕ್ವೆಶನ್ಸ್ ಕೇಳಿದ್ದಾರೆ. ಓಕೆ, ಸೊ ಎಸ್, ಕ್ಲಿಯರಾ? ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಇದು. ಸರ್, ಇನ್ ಮೈ ಕಾಲೇಜ್ ಮೈ ಸರ್ ಟೋಲ್ಡ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ MCQ, ದೇ ವಿಲ್ ಆಸ್ಕ್ ಇನ್ ಬೋರ್ಡ್ ಎಕ್ಸಾಮ್. ಸಿ, ಅಂದರೆ ಯಾರು ಇನ್ವೆಂಟ್ ಮಾಡಿದ್ರು ಅಂತ ದೇ ವಿಲ್ ನಾಟ್ ಆಸ್ಕ್, ಆಯಿತಾ? ಸೊ ಹೂ ಇನ್ವೆಂಟೆಡ್ ಇಸ್ ನಾಟ್ ದನ್ ಇನ್ ದ ಬುಕ್. MCQ ಅಲ್ಲೂ ಕೂಡ ಕೇಳಬೇಕಂದ್ರೆ NCERTಲಿ ಇರಬೇಕು. ಐ ಆಮ್ ನಾಟ್ ಶೋರ್ NCERTಲಿ ಇದೆ ಅಂತ, ಬಿಕಾಸ್ ನಾನು ಒನ್ ಶಾಟ್ ಮಾಡಿರೋದೇ ಪೂರ್ತಿ NCERT ಬುಕ್ ನೋಡೋದ್ರಿಂದ. ಬಟ್ ಮೇ ಬಿ ನಾನು ತಪ್ಪಿರ್ಬೋದು, ಮೇ ಬಿ ನಾನು ಮತ್ತೆ ಹೋಗಿ ನೋಡ್ತೀನಿ NCERT ಬುಕ್ಕಲ್ಲಿ ಏನಾದರೂ ಪಾಲಿಶು ಮತ್ತು ರಿವರ್ಸ್ ಪಾಲಿಶ್ ಇನ್ವೆಂಟ್ ಮಾಡಿದಂಥ ಸೈಂಟಿಸ್ಟ್ ಹೆಸರು ಇದೆಯಾ? ಮೇ ಬಿ ನಾನು ತಪ್ಪು ಮಾಡಿರ್ಬೋದು. ಮೇ ಬಿ ಐ ವಿಲ್ ರೀಡ್ ದ ಟೆಕ್ಸ್ಟ್ ಬುಕ್ ಅಗೇನ್, ನೋಡೋಣ. ಮೇ ಬಿ ಐ ಕಮ್ ಬ್ಯಾಕ್ ವಿತ್ ಅನ್ ಆನ್ಸರ್ ಬೈ 31st. ಯಾಕಂದರೆ 31st ಮತ್ತೆ ಲೈವ್ ಇರುತ್ತೆ ಫಾರ್ ಆಲ್ ದಿಸ್ ಕ್ವೆಶನ್ಸ್. ಸೊ ಈ ಕ್ವೆಶನ್ಸ್ಗೆಲ್ಲ ಆನ್ಸರ್ ಇರುತ್ತೆ. ಸೊ ಆ ಲೈವ್ನ ನಾವು ಆ ಲೈವಲ್ಲಿ ನಾನು ಖಂಡಿತವಾಗ್ಲೂ ಅದನ್ನು ಹೇಳ್ತೀನಿ. ಓಕೆ, ಅದಿತಿ ಅವರು ಪ್ಯಾಟರ್ನ್ ಪ್ಲೀಸ್ ಅಂತಿದ್ದಾರೆ. ಅದಿತಿ, ಫಸ್ಟಲ್ಲಿ ನಾನು ಪ್ಯಾಟರ್ನ್ ಡಿಸ್ಕಸ್ ಮಾಡೀನಿ, ದಯವಿಟ್ಟು ಒಂದ್ಸಲಿ ರಿವಾಚ್ ಮಾಡಿ, ಹಿಂದ್ಗಡೆ ಸ್ಟ್ರೀಮ್ ಮಾಡಿ, ಯು ವಿಲ್ ಗೆಟ್ ದ ಪ್ಯಾಟರ್ನ್. ಓಕೆ, ಸೊ ಇದಿಷ್ಟು ಸ್ಟ್ಯಾಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆದರೆ ನೆಕ್ಸ್ಟ್ ಚಾಪ್ಟರ್ ಇಸ್ ಕ್ಯೂಸ್. ಸೊ ಕ್ಯೂಸ್, ನಿಮ್ಮ ಸ್ಟ್ಯಾಕ್ ಬಂದರೆ ಕ್ಯೂ ಚಾಪ್ಟ್ರು ಬರುತ್ತೆ, ಬಿಕಾಸ್ ಸ್ಟ್ಯಾಕ್ ಚಾಪ್ಟ್ರಲ್ಲಿ ಇರೋ ಫಂಕ್ಷನ್ಸೇ ಕ್ಯೂ ಚಾಪ್ಟ್ರಲ್ಲೂ ಬರುತ್ತೆ. ಕೋಡು ಸ್ವಲ್ಪ ಸಿಮಿಲರ್ ಆಗೇ ಇದೆ, ಕೋಡು ಏನು ಅಷ್ಟೇನು ವ್ಯತ್ಯಾಸ ಆಗೋದಿಲ್ಲ. ಓಕೆ, ಸೊ ಕ್ಯೂ ಚಾಪ್ಟ್ರಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ? ಡಿಫೈನ್ ಕ್ಯೂ, ಮೆನ್ಷನ್ ದ ಪ್ರಿನ್ಸಿಪಲ್, ಇಟ್ ಫಾಲೋಸ್. ಸೊ ಇದು ಫಾಲೋ ಮಾಡೋ ಪ್ರಿನ್ಸಿಪಲ್ ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಇದು ಕ್ಯೂ ಅಂತ ನಾವು ಅಂದ್ಕೊಂಡ್ರೆ, ಇನ್ಸರ್ಷನ್ ಆಫ್ ಎಲಿಮೆಂಟ್ಸ್ ಎಲ್ಲ ಬ್ಯಾಕ್ ಎಂಡಲ್ಲಿ ಆಗುತ್ತೆ, ಡಿಲೀಷನ್ ಆಫ್ ಎಲಿಮೆಂಟ್ಸ್ ಎಲ್ಲ ಫ್ರಂಟ್ ಎಂಡಲ್ಲಿ ಆಗುತ್ತೆ. ಸೊ ನೀವು ಯಾವುದೇ ಎಲಿಮೆಂಟ್ಸ್ ಇನ್ಸರ್ಟ್ ಮಾಡಿದ್ರು ಇಂಡೆಕ್ಸ್ 0ಗೆ ಹೋಗುತ್ತೆ ಫಸ್ಟು, ನೆಕ್ಸ್ಟ್ 1 ಎಲಿಮೆಂಟ್ ಅಟ್ ದ ಟೈಮ್ ಇನ್ಸರ್ಟ್ ಮಾಡ್ತೀರಾ, ಸೊ ನೆಕ್ಸ್ಟ್ 20 ಇಂಡೆಕ್ಸ್ 1ಗೆ ಹೋಗುತ್ತೆ. ಬಟ್ ಯಾವ ಎಲಿಮೆಂಟ್ ಫಸ್ಟ್ ಆಚೆ ಬರುತ್ತೆ ಅಂದರೆ ಏನು ಸರ್? ಸೊ ಫಸ್ಟ್ ಇನ್ ಫಸ್ಟ್ ಔಟ್, ಯಾವ ಎಲಿಮೆಂಟ್ ಫಸ್ಟ್ ಇನ್ಸರ್ಟ್ ಆಯಿತು ಅದೇ ಎಲಿಮೆಂಟ್ ಫಸ್ಟ್ ರಿಮೂವ್ ಆಗೋದು. ಸೊ ಇದು ಕ್ಯೂನ ಪ್ರಿನ್ಸಿಪಲ್. ಎರಡನೇ ಕ್ವೆಶನ್, ಮೆನ್ಷನ್ ಈ 2 ಆಪರೇಷನ್ಸ್ ಆನ್ ಕ್ಯೂ. ಸೇಮ್, ಈಗ ಸ್ಟ್ಯಾಕಲ್ಲಿ ಏನೇನು ಆಪರೇಷನ್ಸ್ ಮಾಡಿದ್ರಿ, ಇಸ್ ಎಂಟಿ, ಪುಷು, ಪಾಪು, ಪೀಕು, ಸೇಮ್ ಆಪರೇಷನ್ಸ್ ಬರುತ್ತೆ. ಇಸ್ ಎಂಟಿ, ಪುಷ್ ಬದಲು NQ ಅಂತೀವಿ, ಪಾಪ್ ಬದಲು DQ ಅಂತೀವಿ, ಮತ್ತು ಪೀಕ್ ಫಂಕ್ಷನ್ ಹಂಗೆ ಇದೆ, ಸೈಜ್ ಫಂಕ್ಷನ್ ಹಂಗೆ ಇದೆ. ಓಕೆ, ಸೊ ಐ ಹೋಪ್ ಆಪರೇಷನ್ಸ್ ಎಲ್ಲರೂ ನೆನ್ಪಿಟ್ಕೊತೀರಾ. ಮೆನ್ಷನ್ ಈ 2 ಅಪ್ಲಿಕೇಶನ್ಸ್ ಆಫ್ ಕ್ಯೂ ಇನ್ ರಿಯಲ್ ಲೈಫ್. ರಿಯಲ್ ಲೈಫಲ್ಲಿ ಕ್ಯೂ ಎಲ್ಲಿ ಬಳಸ್ತೀವಿ ಅಥವಾ ಕ್ಯೂ ಆರ್ಡರಿಂಗ್ ಎಲ್ಲಿ ನೋಡ್ತೀವಿ? ಸೊ ಜನರಲಿ ಟ್ರೈನ್ ಟಿಕೆಟ್ ವೇಟಿಂಗ್ ಲಿಸ್ಟ್ ಅಂತ ಹೇಳ್ತೀವಿ. ಟ್ರೈನ್ ಟಿಕೆಟ್ಗೆ ವೇಟ್ ಮಾಡುವಾಗ ಎಲ್ಲ ಫುಲ್ ಸೀಟ್ಸ್ ಬುಕ್ ಆಗೋಗಿದ್ರೆ ನೀವು ಸಪೋಸ್ ಮತ್ತೆ ಬುಕ್ ಮಾಡ್ತಾ ಇರಾ, ಸೊ ನಿಮಗೆ ಸೀಟ್ಸ್ ಇರಲ್ಲ, ಬಟ್ ನೀವು ಒಂದು ಕ್ಯೂ ಅಲ್ಲಿ ವೇಟ್ ಮಾಡ್ತಾ ಇರ್ತೀರ. ಇನ್ ಕೇಸ್ ಯಾರಾದರೂ ಕನ್ಫರ್ಮ್ ಮಾಡಿರೋ ಕ್ಯಾನ್ಸಲ್ ಮಾಡಿದ್ರೆ ಟಿಕೆಟ್ನ, ನಿಮಗೆ ಟಿಕೆಟ್ ಸಿಗುತ್ತೆ, ಬಿಕಾಸ್ ನೀವು ಫಸ್ಟ್ ಬಂದು ಲೈಕ್ ನೀವು ಕ್ಯೂ ಅಲ್ಲಿ ವೇಟ್ ಮಾಡ್ತಾ ಇರ. ಅದೇ ರೀತಿ CPU ಶೆಡ್ಯೂಲಿಂಗ್ ಆಗಿರ್ಬೋದು. ಅದೇ ರೀತಿ ಜನರಲ್ ಎಕ್ಸಾಂಪಲ್ಸ್ಗೆ ಬಂದರೆ, ಅದೇ ರೀತಿ ಯು ಹ್ಯಾವ್ ಜನರಲ್ ಎಕ್ಸಾಂಪಲ್ಸ್, ಒಂದು ಟ್ರೈನ್ ಟಿಕೆಟ್ ವೇಟಿಂಗ್ ಲಿಸ್ಟ್ ಇದೆ. ಸೊ ಅದಾದಮೇಲೆ ಯು ಹ್ಯಾವ್ ಪ್ರಿಂಟರ್ ಮ್ಯಾನೇಜ್ಮೆಂಟ್ ಇದೆ. ಸೊ ಪ್ರಿಂಟರ್ ಮ್ಯಾನೇಜ್ಮೆಂಟ್ ಕೂಡ ರಿಕ್ವೆಸ್ಟು ಯಾರು ಫಸ್ಟ್ ರಿಕ್ವೆಸ್ಟ್ ಕೊಡ್ತಾರೋ ಅವ್ರದ್ದೇ ಫಸ್ಟ್ ಪ್ರಿಂಟ್ ರಿಕ್ವೆಸ್ಟ್ ಪ್ರಿಂಟ್ ಆಗುತ್ತೆ. ಕರೆಕ್ಟ್. ಸೊ ಇದೆಲ್ಲ ನೀವು ಜನರಲ್ ಎಕ್ಸಾಂಪಲ್ಸ್ ಹೇಳ್ಬೋದು. ಮತ್ತು ಕಸ್ಟಮರ್ ಕೇರ್ ಕಾಲ್ಸ್, ಕಸ್ಟಮರ್ ಕೇರಲ್ಲಿ ಕೂಡ ಯಾರು ಎತ್ತುತ್ತಿಲ್ಲ ಫೋನು ಅಂದರೆ ಕ್ಯೂ ಅಲ್ಲಿ ವೇಟ್ ಮಾಡ್ತಾರೆ ಜನ. ಸೊ ಫಸ್ಟ್ ಯಾರು ಬಂದರು ಅವ್ರಿಗೆ ಫಸ್ಟು ಪ್ರಯಾರಿಟಿ ಸಿಗುತ್ತೆ. ಸೊ ಇದೆಲ್ಲ ಅಪ್ಲಿಕೇಶನ್ಸ್ ಆಫ್ ಕ್ಯೂ ಇನ್ ರಿಯಲ್ ಲೈಫ್ ಹೇಳ್ಬೋದು. ಯೂಸರ್ ಡಿಫೈನ್ಡ್ ಫಂಕ್ಷನ್ ಟು ಚೆಕ್ ವೆದರ್ ಕ್ಯೂ ಇಸ್ ಎಂಟಿ ಆರ್ ನಾಟ್. ಸೇಮ್, ದಿಸ್ ಇಸ್ ಸೇಮ್ ಆಸ್ ಸ್ಟ್ಯಾಕ್. ಸೇಮ್ ಸ್ಟ್ಯಾಕ್ ಫಂಕ್ಷನ್ ಥರನೇ ಇಟ್ ಇಸ್ ಸೇಮ್ ಆಸ್ ಸ್ಟ್ಯಾಕ್. ಸೊ ಸ್ಟ್ಯಾಕ್ ಕಲ್ತ್ರೆ ಈ ಚಾಪ್ಟರ್ ಈಸಿ ಆಗುತ್ತೆ. ಓಕೆ, ಕೋಡಿಂಗ್ ಎಕ್ಸಾಂಪಲ್ಸ್ ಎಲ್ಲ ಇಟ್ ವಿಲ್ ಬಿ ಈಸಿ. ನೆಕ್ಸ್ಟು, ಎಕ್ಸ್ಪ್ಲೇನ್ ದ ಅಪ್ಲಿಕೇಶನ್ಸ್ ಆಫ್ ಕ್ಯೂ ಇನ್ ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸಲ್ಲಿ ಎಲ್ಲಿ ಬಳಕೆ ಮಾಡ್ತೀವಿ ಕ್ಯೂಸ್ನ? ಒಂದು ವೆಬ್ ಸರ್ವರ್ಸಲ್ಲಿ ಒಂದು ಲಿಮಿಟ್ ಇರುತ್ತೆ. ವೆಬ್ಸೈಟ್ಸು ಸರ್ವರಲ್ಲಿ ಎಂಬೆಡ್ ಮಾಡಿರ್ತಾರೆ. ಆ ಸರ್ವರ್ಗೆ ಒಂದು ಕೆಪಾಸಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ರಿಸಲ್ಟ್ ವೆಬ್ಸೈಟು, ಲೆಟ್ಸ್ ಸೇ ರಿಸಲ್ಟ್ ವೆಬ್ಸೈಟ್ ಬರೀ 1 ಲಕ್ಷ ಆಕ್ಸೆಸ್ ಮಾಡಬೇಕು, ಬಟ್ 10 ಲಕ್ಷ ಜನ ಆಕ್ಸೆಸ್ ಮಾಡ್ತಿದ್ದಾರೆ. ಇನ್ನು 9 ಲಕ್ಷ ಜನ ಎಲ್ಲಿರ್ತಾರೆ? ಕ್ಯೂ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಯಾರಾದರೂ ಎಕ್ಸಿಟ್ ಆದರೆ ವೆಬ್ಸೈಟಿಂದ, ಯಾರು ಫಸ್ಟ್ ವೇಟ್ ಮಾಡ್ತೀರೋ ಅವ್ರಿಗೆ ಎಂಟ್ರಿ ಸಿಗುತ್ತೆ. ಸೊ ಅಗೇನ್ ವೆಬ್ ಸರ್ವರ್ ಈಸ್ ಫಾಲೋಯಿಂಗ್ ದ ಕ್ಯೂ ಪ್ರಿನ್ಸಿಪಲ್. ಮತ್ತು CPU ಶೆಡ್ಯೂಲಿಂಗ್, CPUಗೆ ಒನ್ ಟೈಮಲ್ಲಿ ಒಂದೇ ಟಾಸ್ಕ್ ಮಾಡೋಕ್ಕಾಗೋದು.
ಬಟ್ ಮಿಕ್ಕಿದ ಟಾಸ್ಕ್ ಎಲ್ಲಿರುತ್ತೆ? ಮಿಕ್ಕಿದ ಟಾಸ್ಕ್ ಎಲ್ಲ ಕ್ಯೂ ಅಲ್ಲಿ ವೇಟ್ ಮಾಡ್ತಿರುತ್ತೆ. ಪ್ರಿಂಟರ್ ಮ್ಯಾನೇಜ್ಮೆಂಟ್ ಅಂದರೆ ಅದೇ ನಾನು ಹೇಳಿದ್ದು, ಮಲ್ಟಿಪಲ್ ಸಿಸ್ಟಮ್ ಒಂದು ಶೇರ್ಡ್ ಪ್ರಿಂಟರ್ಗೆ ಕನೆಕ್ಟ್ ಆಗಿರುತ್ತೆ. ನಿಮ್ಮ ಲ್ಯಾಬಲ್ಲಿ ನೋಡ್ತೀರಾ ಒಂದು 5-10 ಸಿಸ್ಟಮ್ ಒಂದೇ ಪ್ರಿಂಟರ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಯಾವುದು ರಿಕ್ವೆಸ್ಟ್ ಕೊಟ್ಟಾಗ ಪ್ರಿಂಟ್ ರಿಕ್ವೆಸ್ಟ್, ಒನ್ ರಿಕ್ವೆಸ್ಟ್ ಅಟ್ ದ ಟೈಮ್ ಪ್ರಿಂಟ್ ಆಗೋದು, ಮಿಕ್ಕಿದ ರಿಕ್ವೆಸ್ಟ್ ವೇಟ್ ಮಾಡ್ತಿರುತ್ತೆ ಕ್ಯೂ ಅಲ್ಲಿ. ಸೊ ಇದೆಲ್ಲ ನಾವು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು ಫಾರ್ ಕ್ಯೂಸ್. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಕ್ಯೂ ಆ್ಯಂಡ್ ಡೆಕ್. ಸೊ ಡೆಕ್ ಅಂದರೆ ಏನು? ಡೆಕ್ ಅಂದರೆ ಡಬಲ್ ಎಂಡೆಡ್ ಕ್ಯೂ, ಎರಡು ಎಂಡಲ್ಲೂ ಇನ್ಸರ್ಟ್ ಆ್ಯಂಡ್ ಡಿಲೀಟ್ ಮಾಡ್ಬೋದು. ಮಾಮೂಲಿ ಕ್ಯೂ ಥರ ರೇರ್ ಎಂಡಲ್ಲೇ ಇನ್ಸರ್ಟು, ಫ್ರಂಟ್ ಎಂಡಲ್ಲೇ ಡಿಲೀಟ್ ಅಂತಿಲ್ಲ. ಡೆಕ್ಕಲ್ಲಿ ಅಥವಾ ಡಬಲ್ ಎಂಡೆಡ್ ಕ್ಯೂ ಅಲ್ಲಿ ಎರಡು ಎಂಡಲ್ಲೂ ಇನ್ಸರ್ಟ್ ಆ್ಯಂಡ್ ಡಿಲೀಟ್ ಮಾಡ್ಬೋದು. ಸೊ ಡಿಫ್ರೆನ್ಸಸ್ ಈಸಿಯಾಗಿ ಹೇಳ್ಬೋದು. ಕ್ಯೂ ಅಲ್ಲಿ ಒಂದೇ ಎಂಡ್ ಇನ್ಸರ್ಷನ್, ಬಟ್ ಡೆಕ್ಕಲ್ಲಿ ಎರಡು ಎಂಡಲ್ಲೂ ಇನ್ಸರ್ಷನ್ ಡಿಲೀಷನ್ ಮಾಡ್ಬೋದು. ಕ್ಯೂ ಇಸ್ ನಾಟ್ ಫ್ಲೆಕ್ಸಿಬಲ್ ಇಲ್ಲ, ಬಟ್ ಡೆಕ್ ಫ್ಲೆಕ್ಸಿಬಲ್ ಇದೆ, ಎರಡು ಎಂಡಲ್ಲೂ ಇನ್ಸರ್ಷನ್ಸ್ ಆ್ಯಂಡ್ ಡಿಲೀಷನ್ಸ್ ಮಾಡ್ಬೋದು. ಮತ್ತು ಕ್ಯೂ ಅಪ್ಲಿಕೇಶನ್ಸ್, ಡೆಕ್ ಅಪ್ಲಿಕೇಶನ್ಸ್ ನೀವು ಎಕ್ಸಾಂಪಲ್ಸ್ ಕೊಡ್ಬೋದು. ಕ್ಲಿಯರಾ? ನೆಕ್ಸ್ಟ್, ಡಿಫೈನ್ ಡೆಕ್, ಎಕ್ಸ್ಪ್ಲೇನ್ ಇಟ್ಸ್ ಆಪರೇಷನ್. ಡೆಕ್ ಅಂದರೆ ಇಟ್ ಇಸ್ ಅನ್ ಅದರ್ ಟೈಪ್ ಆಫ್ ಕ್ಯೂ ವೇರ್ ಇನ್ಸರ್ಷನ್ ಆ್ಯಂಡ್ ಡಿಲೀಷನ್ ವಿಲ್ ಹ್ಯಾಪನ್ ಫ್ರಮ್ ಬೋತ್ ಎಂಡ್ಸ್. ಎರಡು ಎಂಡಲ್ಲೂ ಆಗ್ಬೋದು. ಆಪರೇಷನ್ಸು ನಾವು ಎಲಿಮೆಂಟ್ನ ಫ್ರಂಟಲ್ಲಿ ಇನ್ಸರ್ಟ್ ಮಾಡ್ಬೋದು, ಮಾಮೂಲಿ ಕ್ಯೂ ಥರ ಅಲ್ಲ, ಫ್ರಂಟಲ್ಲೂ ಇನ್ಸರ್ಟ್ ಮಾಡ್ಬೋದು, ರೇರಲ್ಲೂ ಇನ್ಸರ್ಟ್ ಮಾಡ್ಬೋದು. ಇನ್ಸರ್ಟ್ ಫ್ರಂಟ್, ಇನ್ಸರ್ಟ್ ರೇರ್, ಡಿಲೀಟ್ ಫ್ರಂಟ್, ಡಿಲೀಟ್ ರೇರ್. ಸೊ 4 ಆಪರೇಷನ್ ಬರುತ್ತೆ ಡೆಕ್ದು. ಓಕೆ, ಸೊ ಎಕ್ಸ್ಪ್ಲೇನ್ ಅಪ್ಲಿಕೇಶನ್ಸ್ ಆಫ್ ಡೆಕ್. ಡೆಕ್ ಎಲ್ಲಿ ಬಳಕೆ ಮಾಡ್ತೀವಿ? ಸ್ಟ್ರಿಂಗ್ ಪ್ಯಾಲೆಂಡ್ರೋಮಾ ಇಲ್ವಾ ಚೆಕ್ ಮಾಡೋಕ್ಕೆ ಡೆಕ್ ಬಳಸ್ತೀವಿ. ಮತ್ತೆ ಅಂಡು ರೀಡು ಇನ್ ಟೆಕ್ಸ್ಟ್ ಎಡಿಟರ್ಸ್. ಮತ್ತೆ ಅಂಡು ರೀಡು ಇನ್ ಟೆಕ್ಸ್ಟ್ ಎಡಿಟರ್ಸ್ ಅಂದರೆ ಅದು ಸ್ಟ್ಯಾಕ್ ಅಪ್ಲಿಕೇಶನ್, ಬಟ್ ಡೆಕ್ಕಲ್ಲೂ ಬಳಸ್ತೀವಿ. ಬಿಕಾಸ್ ಓಲ್ಡರ್ ಎಂಟ್ರೀಸ್ ನಾವು ಡೆಕ್ಕಲ್ಲಿ ರೇರ್ ಎಂಡಿಂದ ಕೂಡ ಡಿಲೀಟ್ ಮಾಡ್ತೀವಿ. ಸಪೋಸ್ ಇಲ್ಲೊಂದು ವೆಬ್ಸೈಟ್ ಇದೆ, ಇಲ್ಲೊಂದು ವೆಬ್ಸೈಟ್ ಇದೆ, ಇಲ್ಲೊಂದು ವೆಬ್ಸೈಟ್ ಇದೆ, ಇಲ್ಲೊಂದು ವೆಬ್ಸೈಟ್ ಇದೆ. ಇಲ್ಲಿ ಓಲ್ಡರ್ ಎಂಟ್ರೀಸ್ ಏನು ಮಾಡ್ತೀವಿ? ಬ್ರೌಸರ್ ಹಿಸ್ಟ್ರಿಯಿಂದ ಕೂಡ ಹಳೆ ಎಂಟ್ರೀಸ್ ರಿಮೂವ್ ಮಾಡ್ತೀವಿ ಮೆಮೊರಿ ಕಡಿಮೆ ಇದ್ದಾಗ. ಸೊ ನಾವು ರೇರ್ ಎಂಡಿಂದ ಕೂಡ ಡಿಲೀಟ್ ಮಾಡ್ತಾ ಇದ್ದೀವಿ. ಆಗ ಮಾಮೂಲಿ ರೇರ್ ಎಂಡಿಂದ ಬರೀ ಇನ್ಸರ್ಷನ್ ಮಾಡೋದು, ಬಟ್ ಡೆಕ್ಕಲ್ಲಿ ನಾವು ಡಿಲೀಷನ್ ಕೂಡ ಮಾಡ್ಬೋದು. ಸೊ ಅದೆಲ್ಲ ಅಪ್ಲಿಕೇಶನ್ಸ್ ಆಫ್ ಡೆಕ್ ಅಂತ ನಾವು ಕರಿಬೋದು. ಓಕೆ, ಸೊ ಅಲ್ಗೋರಿಥಮ್ ಟು ಚೆಕ್ ವೆದರ್ ಸ್ಟ್ರಿಂಗ್ ಇಸ್ ಪ್ಯಾಲೆಂಡ್ರೋಮ್ ಆರ್ ನಾಟ್ ಯೂಸಿಂಗ್ ಡೆಕ್. ಸೊ ತುಂಬ ಇಂಪಾರ್ಟೆಂಟು, ತುಂಬ ಸಲ ಮಾಡೆಲ್ ಪೇಪರ್ಸಲ್ಲಿ ಕೇಳಿದ್ದಾರೆ. ಅಲ್ಗೋರಿಥಮ್ ಟು ಚೆಕ್ ವೆದರ್ ಅ ಸ್ಟ್ರಿಂಗ್ ಇಸ್ ಪ್ಯಾಲೆಂಡ್ರೋಮ್ ಆರ್ ನಾಟ್. ಪ್ಯಾಲೆಂಡ್ರೋಮ್ ಅಂದರೆ ಏನು? ಒಂದು ಸ್ಟ್ರಿಂಗ್ ಉಲ್ಟಾ ಮಾಡಿದ್ರೆ ಅದೇ ಸ್ಟ್ರಿಂಗ್ ಬರಬೇಕು. ಎಕ್ಸಾಂಪಲ್, ಡ್ಯಾಡ್ ಅಂತ ತೊಗೊಳ್ಳಿ, ಮಾಮ್ ಅಂತ ತೊಗೊಳ್ಳಿ. ಇದೆಲ್ಲ ಉಲ್ಟಾ ಮಾಡಿದ್ರೆ ಕ್ಯಾರೆಕ್ಟರ್ಸು ಅದೇ ಸ್ಟ್ರಿಂಗ್ ಬರುತ್ತೆ. ಅದು ಪ್ಯಾಲೆಂಡ್ರೋಮಾ ಇಲ್ವಾ ಹೆಂಗೆ ಚೆಕ್ ಮಾಡ್ತೀರಾ? ಅದಕ್ಕೊಂದು ಅಲ್ಗೋರಿಥಮ್ ಇದೆ. ಅದನ್ನು ಡೆಕ್ನ ಬಳಸಿ ಡಿಲೀಟ್ ಫ್ರಂಟ್, ಡಿಲೀಟ್ ರೇರ್ ಮಾಡ್ತೀವಿ. ಆ ಎರಡು ಆಪರೇಷನ್ಸ್ ಆಫ್ ಡೆಕ್ ಮಾಡಿ ಕ್ಯಾರೆಕ್ಟರ್ಸ್ ಮ್ಯಾಚ್ ಆದರೆ, ಪೇರ್ಸಲ್ಲಿ ಮ್ಯಾಚ್ ಆದರೆ ಪ್ಯಾಲೆಂಡ್ರೋಮ್ ಅಂತ ಹೇಳ್ತೀವಿ. ಮ್ಯಾಚ್ ಆಗಿಲ್ಲ ಅಂದರೆ ನಾಟ್ ಅ ಪ್ಯಾಲೆಂಡ್ರೋಮ್ ಅಂತೀವಿ. ಬರೀ 4 ಸ್ಟೆಪ್ ಇರೋದು. ಸೊ 4 ಸ್ಟೆಪ್ಪಲ್ಲಿ ನಿಮ್ಗೆ 5 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಗೈಸ್ ಇದಿಷ್ಟು ನಿಮಗೆ ಕ್ಯೂಸ್ ಬಗ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್. ಕ್ಯೂಸಲ್ಲಿ 5 ಮಾರ್ಕರ್ಸ್ ಇದೆ. 5 ಮಾರ್ಕರ್ಸಲ್ಲಿ ಅಪ್ಲಿಕೇಶನ್ಸ್ ಆಫ್ ಕ್ಯೂ, ಆಪರೇಷನ್ಸ್ ಆಫ್ ಕ್ಯೂ, ಅಪ್ಲಿಕೇಶನ್ಸ್ ಆಫ್ ಡೆಕ್, ಆಪರೇಷನ್ಸ್ ಆಫ್ ಡೆಕ್, ಮತ್ತು ಈ ಲಾಸ್ಟ್ ಅಲ್ಗೋರಿಥಮ್. ಸೊ ದೀಸ್ ಆರ್ ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಫ್ರಮ್ ಕ್ಯೂಸ್. ಓಕೆನಾ? ಎಸ್, ಕ್ಲಿಯರಾ? ಐ ಹೋಪ್ ಯಾರಿಗೂ ಡೌಟ್ಸ್ ಇಲ್ಲ ಇಲ್ಲಿ. ಓಕೆ, 5ನೇ ಚಾಪ್ಟರ್ಗೆ ಬಂದ್ಬೋಣ. ಸೊ 5ನೇ ಚಾಪ್ಟರ್, ಲಾಸ್ಟ್ ಚಾಪ್ಟರ್ ನಿಮ್ಮ ಕ್ವಾರ್ಟರ್ಲಿಗೆ ಇರುವಂಥದ್ದು, ಇಟ್ ಈಸ್ ಸಾರ್ಟಿಂಗ್. ಸೊ ಸಾರ್ಟಿಂಗ್ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು? ಬೇಸಿಕ್ಲಿ ಇಲ್ಲಿ ಪ್ರಾಬ್ಲಮ್ಸು, ಅಲ್ಗೋರಿಥಮ್. ಬಬಲ್ ಸಾರ್ಟಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಅಲ್ಗೋರಿಥಮ್ ಕಲಿಯೋದು. ಇನ್ಸರ್ಷನ್ ಸಾರ್ಟಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಅಲ್ಗೋರಿಥಮ್ ಕಲಿಯೋದು. ಸೆಲೆಕ್ಷನ್ ಸಾರ್ಟಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಅಲ್ಗೋರಿಥಮ್ ಕಲಿಯೋದು. ಸೊ ದಿಸ್ ಈಸ್ ಬೇಸಿಕ್ಲಿ ಸಾರ್ಟಿಂಗಲ್ಲಿ 5 ಮಾರ್ಕರ್. ಸಾರ್ಟಿಂಗಲ್ಲಿ ಯಾರೋ ಕೇಳಿದ್ರು ಕ್ವೆಶನ್, ಹಾಟ್ಸ್ ಕ್ವೆಶನ್ ಇದೆ ಸಾರ್ಟಿಂಗಲ್ಲಿ. ಹಾಟ್ಸ್ ಅಂದರೆ ಏನು ಅಂತ ಕೇಳ್ಬೋದು ಎಲ್ಲರೂ. ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಹಾಟ್ಸ್ ಅಂದರೆ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂದರೆ ಡೈರೆಕ್ಟ್ ಕ್ವೆಶನ್ ಬರೋದಿಲ್ಲ, ಇಂಡೈರೆಕ್ಟ್ ಕ್ವೆಶನ್ ಬರುತ್ತೆ. ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಕ್ವೆಶನ್ ಬರುತ್ತೆ. ಅಂದರೆ ನಮ್ಮ ಮಾಮೂಲಿ ಥರ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್, ಕ್ಯೂ, ಥಿಯರಿ ಕ್ವೆಶನ್ ಬರೋಲ್ಲ, ಪ್ರಾಬ್ಲಮ್ ಕ್ವೆಶನ್ ಬರುತ್ತೆ ಈ ಚಾಪ್ಟ್ರಿಂದ. ದಟ್ ಈಸ್ ಫಾರ್ ಫೈನಲ್ ಎಕ್ಸಾಮಲ್ಲಿ ಹಾಟ್ ಕ್ವೆಶನ್ಸ್ ಇದೆ. ಬಟ್ ಈ ಒಂದು ಕ್ವಾರ್ಟರ್ಲಿಲಿ ಥಿಯರಿ ಕ್ವೆಶನು ಕೇಳ್ಬೋದು. ಬರೀ ಹಾಟ್ಸ್ ಕ್ವೆಶನ್ನೇ ಕೇಳ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಓಕೆ, ಎಸ್. ಈಗ ಏನೇನು ಇಂಪಾರ್ಟೆಂಟ್ ಇದೆ ನೋಡ್ತಾ ಬರೋಣ. ಎಕ್ಸ್ಪ್ಲೇನ್ ಹೌ ಬಬಲ್ ಸಾರ್ಟ್ ಅರೇಂಜಸ್ ದ ಲಿಸ್ಟ್ ಇನ್ ಅಸೆಂಡಿಂಗ್ ಆರ್ಡರ್. ಬಬಲ್ ಸಾರ್ಟ್ದು ಪ್ರಿನ್ಸಿಪಲ್ ಹೇಳಬೇಕು. ಅಡ್ಜಸೆಂಟ್ ಎಲಿಮೆಂಟ್ಸ್ ಕಂಪೇರ್ ಮಾಡ್ತೀವಿ. ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ಗಿಂತ ಗ್ರೇಟರ್ ಇದ್ರೆ ಆಬ್ವಿಯಸ್ಲಿ ಸ್ವಾಪ್ ಮಾಡ್ತೀವಿ. ಬಟ್ ಈಚ್ ಪಾಸ್ ಆದಮೇಲೆ ಲಾರ್ಜೆಸ್ಟ್ ಎಲಿಮೆಂಟ್ ಕೊನೆಗೆ ಹೋಗುತ್ತೆ. ನಾರ್ಮಲ್ ಬಬಲ್ಸ್ ಹೆಂಗೆ ಅರೇಂಜ್ ಮಾಡ್ತೀವಿ? ಒನ್ ಆಫ್ಟರ್ ದಿ ಅದರ್ ಅಲ್ವಾ? ಸಣ್ಣ ಬಬಲಿಂದ ದೊಡ್ಡ ಬಬಲ್ ಲಾಸ್ಟಿಗೆ ಬರುತ್ತೆ. ಅದೇ ರೀತಿ ಒಂದು ಪಾಸ್ ಆದಮೇಲೆ ಲಾರ್ಜೆಸ್ಟ್ ಎಲಿಮೆಂಟ್ ಕೊನೆಗೆ ಬರುತ್ತೆ. ದಟ್ ಇಸ್ ವೈ ಬಬಲ್ ಸಾರ್ಟ್ ಅಂತ ಹೆಸರು. ಓಕೆ, ಅದೇ ರೀತಿ ಸೆಲೆಕ್ಷನ್ ಸಾರ್ಟ್ ಹೆಂಗೆ ಅರೇಂಜ್ ಮಾಡುತ್ತೆ ಅಸೆಂಡಿಂಗ್ ಆರ್ಡ್ರಲ್ಲಿ ಎಲಿಮೆಂಟ್ಸ್ನ, ಅದೇ ರೀತಿ ಇನ್ಸರ್ಷನ್ ಸಾರ್ಟ್ ಹೆಂಗೆ ಅರೇಂಜ್ ಮಾಡುತ್ತೆ ಎಲಿಮೆಂಟ್ಸ್ನ. ಸೆಲೆಕ್ಷನ್ ಸಾರ್ಟಲ್ಲಿ 2 ಭಾಗವಾಗಿ ಡಿವೈಡ್ ಮಾಡ್ತೀವಿ, ಒಂದು ಸಾರ್ಟೆಡ್ ಪಾರ್ಟ್, ಒಂದು ಅನ್ಸಾರ್ಟೆಡ್ ಪಾರ್ಟ್.
ಸ್ಟಾರ್ಟಿಂಗ್ ಅನ್ಸಾರ್ಟೆಡ್ ಪಾರ್ಟಲ್ಲಿ ಏನೂ ಎಲಿಮೆಂಟ್ಸ್ ಇರೋದಿಲ್ಲ. ಲೆಫ್ಟ್ ಮೋಸ್ಟ್ ಎಲಿಮೆಂಟ್ ಆಫ್ ದ ಅನ್ಸಾರ್ಟೆಡ್ ಲಿಸ್ಟಲ್ಲಿ ನಾವು ಸ್ವಾಪ್ ಮಾಡ್ತೀವಿ. ಸೊ ಸೆಲೆಕ್ಷನ್ ಸಾರ್ಟಲ್ಲಿ ಮಿನಿಮಮ್ ಎಲಿಮೆಂಟ್ ಹುಡುಕ್ತೀರಾ, ಮಿನಿಮಮ್ ಎಲಿಮೆಂಟ್ನ ಲೆಫ್ಟ್ ಮೋಸ್ಟ್ ಎಲಿಮೆಂಟ್ ಜೊತೆ ಸ್ವಾಪ್ ಮಾಡ್ತಾ ಹೋಗ್ತೀರಾ. ಅಡ್ವಾಂಟೇಜ್ ಏನು ಸೆಲೆಕ್ಷನ್ ಸಾರ್ಟಲ್ಲಿ ಬಬಲ್ ಸಾರ್ಟ್ ಕಂಪೇರ್ ಮಾಡಿದ್ರೆ? ಲೆಸ್ಸರ್ ಸ್ವಾಪಿಂಗ್, ಇಂಟರ್ಚೇಂಜಿಂಗ್ ಕಡಿಮೆ. ಇಲ್ಲಿ ಬಬಲ್ ಸಾರ್ಟಲ್ಲಿ ಇಂಟರ್ಚೇಂಜಿಂಗ್ ಜಾಸ್ತಿ ಮಾಡ್ತೀವಿ, ಕಂಪ್ಯಾರಿಸನ್ಸ್ ಜಾಸ್ತಿ ಮಾಡ್ತೀವಿ. ಬಟ್ ಇಲ್ಲಿ ಕಂಪ್ಯಾರಿಸನ್ಸ್ ಕಡಿಮೆ, ಬೇಗ ಆನ್ಸರ್ಸ್ ಸಿಗುತ್ತೆ. ಅದೇ ರೀತಿ ಇನ್ಸರ್ಷನ್ ಸಾರ್ಟ್ ವಿತ್ ಪ್ರಿನ್ಸಿಪಲ್ ನೀವು ಹೇಳಬೇಕು. ಇನ್ಸರ್ಷನ್ ಸಾರ್ಟಲ್ಲಿ ಕೂಡ ಸಾರ್ಟೆಡ್ ಆ್ಯಂಡ್ ಅನ್ಸಾರ್ಟೆಡ್ ಅಂತ ಡಿವೈಡ್ ಮಾಡ್ತೀವಿ. ಬಟ್ ಇಲ್ಲಿ ಇನ್ಸರ್ಷನ್ ಸಾರ್ಟಲ್ಲಿ ಕೀ ಎಲಿಮೆಂಟ್ನ ಹುಡುಕ್ತೀವಿ. ಈ ಕೀ ಎಲಿಮೆಂಟ್ ಮುಖಾಂತರ ನಾವು ಪ್ರೀವಿಯಸ್ ಎಲಿಮೆಂಟ್ಸ್ ಜೊತೆ ಕಂಪ್ಯಾರಿಸನ್ ಮಾಡ್ತೀವಿ. ಓಕೆ, ಸೊ ಆಮೇಲೆ ಅಲ್ಗೋರಿಥಮ್ಸು ಮುಖ್ಯ. ಬಬಲ್ ಸಾರ್ಟ್ ಅಲ್ಗೋರಿಥಮ್ಸ್ ನೀವು ಹೇಳಬೇಕಾಗುತ್ತೆ. ಅದೇ ರೀತಿ ಬಬಲ್ ಸಾರ್ಟ್ ಅಲ್ಗೋರಿಥಮ್ ಥರನೇ ನಿಮಗೆ ಸೆಲೆಕ್ಷನ್ ಸಾರ್ಟು ಕೇಳ್ಬೋದು ಎಕ್ಸಾಮಲ್ಲಿ, ಆ್ಯಂಡ್ ಇನ್ಸರ್ಷನ್ ಸಾರ್ಟು ಕೇಳ್ಬೋದು. ಬಟ್ ನೀವು ಕೇಳ್ಬೋದು ಯಾಕೆ ಸರ್ ಇನ್ಕ್ಲೂಡ್ ಮಾಡಿಲ್ಲ ಮತ್ತೆ ಅಂತ. ಗೈಸ್, ನಾನು ಹೇಳಿದೆ ನಿಮಗೆ ಮಾಡೆಲ್ ಎಕ್ಸಾಮಲ್ಲಿ, ಬೋರ್ಡ್ ಎಕ್ಸಾಮಲ್ಲಿ ಯಾವ್ಯಾವ ಕ್ವೆಶನ್ಸ್ ಬಂದಿದೆ ಅದನ್ನು ಮಾತ್ರ ನಾನು ಇನ್ಕ್ಲೂಡ್ ಮಾಡೀನಿ. ಬಬಲ್ ಸಾರ್ಟ್ ಅಲ್ಗೋರಿಥಮ್ ಕೇಳಿದ್ದಾರೆ, ಒನ್ ಆಫ್ ದ ಮಾಡೆಲ್ ಪೇಪರಲ್ಲಿ ಬಬಲ್ ಸಾರ್ಟ್ ಅಲ್ಗೋರಿಥಮ್ ಕೇಳಿದ್ದಾರೆ ಫಾರ್ 3 marks ಓನ್ಲಿ. ಯಾಕಂದರೆ 5 marksಗೆ ಹಾಟ್ಸ್ ಕ್ವೆಶನ್ನೇ ಕೇಳಬೇಕಂತ ರೂಲ್ ಇದೆ ಸ್ಟಾರ್ಟಿಂಗ್ ಚಾಪ್ಟ್ರಲ್ಲಿ. ಸೊ ಅಲ್ಗೋರಿಥಮ್ ಕೇಳೋಕ್ಕಾಗಲ್ಲ, ಪ್ರಾಬ್ಲಮೇ ಕೇಳಬೇಕು. ಸೊ ಹಾಟ್ಸ್ ಕ್ವೆಶನ್ ಹೆಂಗೆ ಬರುತ್ತೆ ಸರ್ ಅಂದರೆ ಈ ರೀತಿ ಬರುತ್ತೆ. ಈ 3 ಕ್ವೆಶನ್ ಇದೆಯಲ್ಲ ಆ ರೀತಿ ಬರುತ್ತೆ. ಅದಕ್ಕೆ ಮುಂಚೆ ಈ ಚಾಪ್ಟ್ರಲ್ಲಿ 3 ಮಾರ್ಕರು ಇದೆ. 3 ಮಾರ್ಕರ್ ಏನು ಕೇಳ್ಬೋದು ಸರ್? ಕಾನ್ಸ್ಟೆಂಟ್ ಟೈಮ್ ಅಲ್ಗೋರಿಥಮ್ ಅಂದರೆ ಏನು, ಲೀನಿಯರ್ ಟೈಮ್ ಅಲ್ಗೋರಿಥಮ್ ಅಂದರೆ ಏನು, ಕ್ವಾಡ್ರಾಟಿಕ್ ಟೈಮ್ ಅಲ್ಗೋರಿಥಮ್ ಅಂದರೆ ಏನು. ಒನ್ ಡೆಫಿನೇಷನ್, ಒನ್ ಮಾರ್ಕ್ಗೆ. ಕಾನ್ಸ್ಟೆಂಟ್ ಟೈಮ್ ಅಲ್ಗೋರಿಥಮ್ ಅಂದರೆ ಲೂಪ್ಸ್ ಇರೋದಿಲ್ಲ, ಅಲ್ಗೋರಿಥಮ್ ಬೇಗ ರನ್ ಆಗುತ್ತೆ. ಮತ್ತು ಲೀನಿಯರ್ ಟೈಮ್ ಅಲ್ಗೋರಿಥಮ್, ಸೊ ಕಾನ್ಸ್ಟೆಂಟ್ ಟೈಮ್ ಅಲ್ಗೋರಿಥಮ್ಗೆ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ 1 ಅಂದರೆ ಇಮಿಡಿಯೇಟಾಗಿ ರನ್ ಆಗುತ್ತೆ. ಸೊ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಇನ್ಪುಟ್ ಎಷ್ಟೇ ಕೊಡಿ ಬೇಗ ರನ್ ಆಗುತ್ತೆ. 100 ಇನ್ಪುಟ್ಸ್ ಕೊಟ್ಟರು ಬೇಗ ರನ್ ಆಗುತ್ತೆ. ಸೊ ನೆಕ್ಸ್ಟು ಲೀನಿಯರ್ ಟೈಮ್ ಅಲ್ಗೋರಿಥಮ್. ಸೊ ಲೀನಿಯರ್ ಟೈಮ್ ಅಲ್ಗೋರಿಥಮ್ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ n. ಇನ್ಪುಟ್ ಜಾಸ್ತಿ ಮಾಡಿದಷ್ಟು ಜಾಸ್ತಿ ಟೈಮ್ ತೊಗೊಳುತ್ತೆ. 10 ಎಲಿಮೆಂಟ್ ಕೊಟ್ಟು ಸಾರ್ಟ್ ಮಾಡಿ ಅಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ. 100 ಎಲಿಮೆಂಟ್ ಕೊಟ್ಟರೆ ಇನ್ನೂ ಜಾಸ್ತಿ ಟೈಮ್ ತೊಗೊಳುತ್ತೆ. ಲೀನಿಯರ್ ಟೈಮ್ ಇನ್ಪುಟ್ ಜಾಸ್ತಿ ಮಾಡಿದಷ್ಟು ಜಾಸ್ತಿ ಟೈಮ್ ತೊಗೊಳುತ್ತೆ. ಮತ್ತು ಕ್ವಾಡ್ರಾಟಿಕ್ ಟೈಮ್ ಅಲ್ಗೋರಿಥಮ್ 2 ಲೂಪ್ ಇರುತ್ತೆ. ನಮ್ಮ ಬಬಲ್ ಸಾರ್ಟ್ ಥರ, ಸೆಲೆಕ್ಷನ್ ಸಾರ್ಟ್ ಥರ, ಇನ್ಸರ್ಷನ್ ಸಾರ್ಟ್ ಥರ. ಸೊ ಇದೆಲ್ಲ ಟೈಮ್ ಕಾಂಪ್ಲೆಕ್ಸಿಟಿ ಬಂದರೂ n². MCQಲ್ಲಿ ಕೇಳ್ತಾರೆ ಕ್ವಾಡ್ರಾಟಿಕ್ ಟೈಮ್ ಅಲ್ಗೋರಿಥಮ್ ವಾಟ್ ಈಸ್ ದ ಕಾಂಪ್ಲೆಕ್ಸಿಟಿ? ಎಲ್ಲರೂ n ಅಂತ ಬರೀತೀರಾ, ಆ್ಯಕ್ಚುಲಿ n². 2 ಲೂಪ್ ಇದೆ, 2 ಲೂಪ್ಸ್ ಇದೆ, n². ಇನ್ಪುಟ್ ಜಾಸ್ತಿ ಮಾಡಿದಷ್ಟು ಡಬಲ್ ಟೈಮ್ ತೊಗೊಳುತ್ತೆ, ಇನ್ನೂ ಜಾಸ್ತಿ ಟೈಮ್ ತೊಗೊಳುತ್ತೆ ಸಾರ್ಟ್ ಮಾಡೋದಕ್ಕೆ. ಓಕೆ, ಸೊ ಎಸ್ ಗೈಸ್, ಐ ಹೋಪ್ ಈ 3 ಮಾರ್ಕರ್ ಇದನ್ನು ಓದಿ ದಯವಿಟ್ಟು. ಈ 3 ಮಾರ್ಕರಲ್ಲಿ ಇದು ಕೇಳ್ತಾರೆ, ಕಾನ್ಸ್ಟೆಂಟ್ ಟೈಮ್ ಅಂದರೆ ಏನು, ಮತ್ತು ಲೀನಿಯರ್ ಟೈಮ್ ಅಲ್ಗೋರಿಥಮ್ ಅಂದರೆ ಏನು, ಕ್ವಾಡ್ರಾಟಿಕ್ ಟೈಮ್ ಅಲ್ಗೋರಿಥಮ್ ಅಂದರೆ ಏನು. ಬಟ್ ನಮ್ಮ 5 ಮಾರ್ಕರ್ ಹಾಟ್ಸ್ ಕ್ವೆಶನಲ್ಲಿ ಈ ರೀತಿ ಎಲಿಮೆಂಟ್ಸ್ ಕೊಡ್ತಾರೆ. ಆಬ್ವಿಯಸ್ಲಿ ಇದೇ ಎಲಿಮೆಂಟ್ಸ್ ಕೊಡ್ತಾರೆ ಅಂತ ಫಿಕ್ಸ್ ಆಗಬೇಡಿ, ಇದೇ ಥರ ಎಲಿಮೆಂಟ್ಸ್ ಕೊಡ್ತಾರೆ. ನೀವು ಅದೇ ಥರ ಎಲಿಮೆಂಟ್ಸ್ನ ಇನ್ಸರ್ಷನ್ ಸಾರ್ಟಲ್ಲಿ ಸಾರ್ಟ್ ಮಾಡಬೇಕು, ಬಬಲ್ ಸಾರ್ಟಿಂದ ಸಾರ್ಟ್ ಮಾಡಬೇಕು, ಆ್ಯಂಡ್ ಸೆಲೆಕ್ಷನ್ ಸಾರ್ಟಿಂದ ಸಾರ್ಟ್ ಮಾಡಬೇಕು. ಸೊ ಈ ಕ್ವೆಶನ್ ಆಲ್ಮೋಸ್ಟ್ ಗ್ಯಾರಂಟೀಡ್ ಫಾರ್ ದ ಬೋರ್ಡ್ ಎಕ್ಸಾಮ್ ಅಂತೂ ಗ್ಯಾರಂಟೀಡು 5 ಮಾರ್ಕ್ಸ್ಗೆ. ಇದೇ ಕ್ವೆಶನ್ ಅಂದರೆ ಇದೇ ಕ್ವೆಶನ್ ಬರುತ್ತೆ ಅಂತಲ್ಲ, ಆಬ್ವಿಯಸ್ಲಿ ನಂಬರ್ಸ್ ಚೇಂಜ್ ಮಾಡ್ತಾರೆ. ಈ ನಂಬರ್ಸ್ ಹಂಗೆ ಇರೋದಿಲ್ಲ, ನಂಬರ್ಸ್ ವಿಲ್ ಬಿ ಚೇಂಜ್ಡ್. ಬಟ್ ನಿಮಗೆ ಸಾಲ್ವ್ ಮಾಡೋದಕ್ಕೆ ಗೊತ್ತಿರಬೇಕು. ಸಂಪ್ರೀತ್ ಅವರು, ಇಸ್ ದಿಸ್ ಇಂಪಾರ್ಟೆಂಟ್ ಕ್ವೆಶನ್ ಅಪ್ಲಿಕೇಬಲ್ ಟು ಕಾಮರ್ಸ್? ಎಸ್, ಬಿಕಾಸ್ ಕಾಮರ್ಸ್ ಅವ್ರಿಗೂ ಸೇಮ್ ಸಿಲೆಬಸ್ ಇರೋದು. ಕರೆಕ್ಟಾ? ಸೊ ಗೈಸ್, ಇದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯೋರ್ ಕ್ವಾರ್ಟರ್ಲಿ ಎಕ್ಸಾಮ್. ಇದೆಲ್ಲದಕ್ಕೂ ಐ ಹೋಪ್ ನೀವು ಓದ್ತೀರಾ, ಸೊಲ್ಯೂಷನ್ಸ್ ಹುಡುಕ್ತೀರಾ. ಇನ್ ಕೇಸ್ ಸೊಲ್ಯೂಷನ್ಸ್ ಸಿಕ್ಕಿಲ್ಲ ಅಂದರೆ 31st ಜುಲೈ ನೀವು ಜಾಯ್ನ್ ಆಗಿ ಖಂಡಿತವಾಗ್ಲೂ ಇದೆಲ್ಲ ಡಿಸ್ಕಸ್ ಮಾಡೋಣ. ಸೊ ಐ ಹೋಪ್ ಈ ಶಾರ್ಟ್ ಕ್ವೆಶನ್ಸ್ ಎಲ್ಲರೂ ಓದ್ತೀರಾ, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ರಿಪೀಟ್ ಆಗಿದೆ ಮೋಸ್ಟ್ ಆಫ್ ದ ಕ್ವೆಶನ್ಸ್. ಸರ್ ರ್ಯಾಪಿಡ್ ರಿವಿಷನ್ ವೀಡಿಯೋಸ್, ರ್ಯಾಪಿಡ್ ರಿವಿಷನ್ ನಮ್ಮ ಪೇಯ್ಡ್ ಬ್ಯಾಚಲ್ಲಿ ಆಲ್ರೆಡಿ ಮಾಡಿದ್ದೀವಿ. ಯಾರು ಇದು ಕೇಳಿರೋದು? ತಸ್ಲೀಮಾ. ಎಸ್, ತಸ್ಲೀಮಾ ಆಲ್ರೆಡಿ ನಾವು ರ್ಯಾಪಿಡ್ ರಿವಿಷನ್ ಮಾಡಿದ್ದೀವಿ. ಅದೇ ರೀತಿ ಶಾರ್ಟ್ ಕ್ವೆಶನ್ಸ್ ನಾವು ನೆಕ್ಸ್ಟ್ ವೀಕ್ ಮಾಡ್ತೀವಿ. ಅದೇ ರೀತಿ ನಿಮ್ಮ ಯೂಟ್ಯೂಬಲ್ಲಿ ಕೂಡ ನಾವು ಮಾಡ್ತೀವಿ. ಬಟ್ ಏನಂತಾರೆ, ಲೈಕ್ ಮೋರ್ ಲೈಕ್ ಡೌಟ್ ಸಾಲ್ವಿಂಗ್ ಥರ ಇರುತ್ತದು. ಓಕೆನಾ ಸರ್? ವೆನ್ ದ ಬೋರ್ಡ್ ವಿಲ್ ರಿಲೀಸ್ ಬ್ಲೂ ಪ್ರಿಂಟ್ಸ್ ಫಾರ್ ದ ಅಕಾಡೆಮಿಕ್ ಇಯರ್? ಮತ್ತೆ ಬ್ಲೂ ಪ್ರಿಂಟ್ ರಿಲೀಸ್ ಮಾಡಲ್ಲ, ಬ್ಲೂ ಪ್ರಿಂಟ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಆಲ್ರೆಡಿ PU ಬೋರ್ಡ್ ಅವರು ಸೆಕೆಂಡ್ PUಗೆ ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದ್ದಾರೆ. ಸೊ ಆ ಬ್ಲೂ ಪ್ರಿಂಟ್ ನಾನೇ ಲೈವ್ ಮಾಡಿದ್ದೀನಿ. ಒಂದ್ಸಲಿ ಪರೀಕ್ಷೆ ಯೂಟ್ಯೂಬ್ ಚಾನಲಲ್ಲಿ ನೋಡಿ, ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಮತ್ತೆ ನಾನು ಲೈವ್ ಮಾಡ್ತೀನಿ, ಬ್ಲೂ ಪ್ರಿಂಟ್ ಮತ್ತೆ ಲೈವ್ ಮಾಡ್ತೀನಿ. ಓಕೆ, ಸೊ ಎಸ್ ಗೈಸ್, ಐ ಹೋಪ್ ಈ ಕ್ವೆಶನ್ಸ್ ಎಲ್ಲ ಓದ್ತೀರಾ. ಸಾರ್ಟಿಂಗಲ್ಲಿ ಪ್ರಾಬ್ಲಮ್ಸ್, ಮೇನ್ಲಿ ಪ್ರಾಬ್ಲಮ್ಸ್ ಓದಿ. ಪ್ರಾಬ್ಲಮ್ಸ್ ಇಸ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ಗೆ. ಪ್ರಾಬ್ಲಮ್ಸ್ ಆದಮೇಲೆ ಪ್ರಿನ್ಸಿಪಲ್ ತಿಳ್ಕೊಳ್ಳಿ. ಬಬಲ್ ಸಾರ್ಟ್ ಪ್ರಿನ್ಸಿಪಲ್ ಏನು, ಸೆಲೆಕ್ಷನ್ ಸಾರ್ಟ್ ಪ್ರಿನ್ಸಿಪಲ್ ಏನು, ಇನ್ಸರ್ಷನ್ ಸಾರ್ಟ್ ಪ್ರಿನ್ಸಿಪಲ್ ಏನು. ಟೈಮ್ ಇದ್ದರೆ ಅಲ್ಗೋರಿಥಮು ಓದಿ. ಬಟ್ ಇವೆರಡು ಕ್ವೆಶನ್ ದಯವಿಟ್ಟು ಮಿಸ್ ಮಾಡಬೇಡಿ. 5th ಕ್ವೆಶನ್
ಮಿಸ್ ಮಾಡಬೇಡಿ ಆ್ಯಂಡ್ ಈ ಪ್ರಾಬ್ಲಮ್ಸ್ ಮಿಸ್ ಮಾಡ್ಕೊಬೇಡಿ. ಬಿಕಾಸ್ ನಿಮಗೆ ಸ್ಟ್ಯಾಕ್ ಚಾಪ್ಟ್ರಲ್ಲಿ ಅಲ್ಗೋರಿಥಮ್ ಕಷ್ಟ ಆಗ್ಬೋದು, ಇಲ್ಲಿ ಪ್ರಾಬ್ಲಮ್ಸ್ ಈಸಿ ಮಾಡೋದು. ಅಲ್ಗೋರಿಥಮ್ ನೆನ್ಪಿಟ್ಕೊಬೇಕು, ಇಲ್ಲೇನು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ಸ್ಟೆಪ್ಸು ಬರ್ಕೊಂಡು ಹೋಗಿ ಅಸೆಂಡಿಂಗ್ ಆರ್ಡ್ರಲ್ಲಿ ಎಲಿಮೆಂಟ್ಸ್ನ ಅರೇಂಜ್ ಮಾಡಬೇಕು, ದಟ್ಸ್ ಆಲ್ ಅಲ್ವಾ. ಇಲ್ಲೇನು ಬೈ ಹಾರ್ಟ್ ಮಾಡೋದು ಇರೋದಿಲ್ಲ. ಸೊ ಈ ಥರ ಕ್ವೆಶನ್ಸ್ ನಿಮಗೆ ಪ್ರಾಬ್ಲಮ್ಸ್ ಇಷ್ಟ ಆದರೆ ಈ ಥರ ಕ್ವೆಶನ್ಸ್ ಸಾಲ್ವ್ ಮಾಡಿ. ಇಲ್ಲ ನನಗೆ ಅಲ್ಗೋರಿಥಮೇ ಇಷ್ಟ ಅಂದರೆ ಆಬ್ವಿಯಸ್ಲಿ ಸ್ಟ್ಯಾಕ್ ಆ್ಯಂಡ್ ಕ್ಯೂ ಚಾಪ್ಟರ್ಸ್ ಓದ್ಬೋದು. ಸೊ ಎಸ್ ಗೈಸ್, ಐ ಹೋಪ್ ಈ ಸೆಷನ್ ಎಲ್ರಿಗೂ ಯೂಸ್ಫುಲ್ ಆಗಿದೆ. ಸೊ ಲಾಸ್ಟ್ ಬಿಫೋರ್ ಸೈನಿಂಗ್ ಆಫ್ ಇವತ್ತಿನ ದಿವಸ ಈ ಎಲ್ಲ ಕಾನ್ಸೆಪ್ಟ್ಸ್ ಇನ್ ಡೆಪ್ತ್ ವಿತ್ ಡೈಲಿ ಲೈವ್ ಕ್ಲಾಸಸ್, ಕ್ವೆಶನ್ ಬ್ಯಾಂಕ್ ಸೊಲ್ಯೂಷನ್, ಪ್ರೀವಿಯಸ್ ಇಯರ್ ಕ್ವೆಶನ್ಸು, ಡೌಟ್ ಸಾಲ್ವಿಂಗು, ಇದೆಲ್ಲ ನಾವು ಕವರ್ ಮಾಡ್ತಾ ಇದ್ದೀವಿ ನಮ್ಮ ವಿಜೇತ KCET 360 ಇಂಟಿಗ್ರೇಟ್ ಬ್ಯಾಚಲ್ಲಿ. ಸೊ ಇದರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಲು ಆ್ಯಂಡ್ ನೀಟ್ ಬ್ಯಾಚಸ್ ಕೂಡ ನಾವು ರನ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀವು ಪಡ್ಕೊಬೋದು. ಓಕೆನಾ? ಸೊ ಎಸ್ ಗೈಸ್, ಐ ಹೋಪ್ ಇವತ್ತಿನ ಸೆಷನ್ ಎಲ್ರಿಗೂ ಯೂಸ್ಫುಲ್ ಆಗಿದೆ ಆ್ಯಂಡ್ ಎಲ್ಲರೂ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಸ್ಗೆ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ತೀರಾ. ಇನ್ ಕೇಸ್ ಸ್ಟಾರ್ಟ್ ಮಾಡಿಲ್ಲದವರು ಇನ್ನೂ ಟೈಮ್ ಇದೆ, 35 out of 35 ತೆಗೆಯೋಕ್ಕೆ ಇನ್ನೂ ಇಟ್ ಇಸ್ ಪಾಸಿಬಲ್. ಇಟ್ ಇಸ್ ನಾಟ್ ಸೋ ಡಿಫಿಕಲ್ಟ್ ಬಿಕಾಸ್ ಎವ್ರಿ ಇಯರ್ ನಾನು ಹೇಳ್ತಾ ಇರ್ತೀನಿ, CS ಅಲ್ಲಿ ಔಟ್ ಆಫ್ ಔಟ್ ತೆಗೆಯೋರ ಸಂಖ್ಯೆ ಕಡಿಮೆ ಆಗ್ತಿಲ್ಲ, ಜಾಸ್ತಿ ಆಗ್ತಿದೆ. ಯಾಕೆ ಜಾಸ್ತಿ ಆಗ್ತಿದೆ? ಬಿಕಾಸ್ ಎಲ್ಲರೂ ಲೈಕ್ ಕಾನ್ಸೆಪ್ಟ್ ಬೇಸ್ಡ್ ಎಜುಕೇಷನ್ ಆ್ಯಂಡ್ ಅಪ್ಲಿಕೇಶನ್ ಬೇಸ್ಡ್ ಎಜುಕೇಷನ್ ಚೆನ್ನಾಗಿ ಕಲಿತಾ ಇದ್ದಾರೆ ಇವತ್ತಿನ ದಿವಸ. ಇಟ್ ಇಸ್ ನಾಟ್ ಸೋ ಡಿಫಿಕಲ್ಟ್, ಖಂಡಿತ ಇಟ್ ವಿಲ್ ಬಿ ಪಾಸಿಬಲ್, ಬಟ್ ಖಂಡಿತವಲ್ಲೂ ನೀವು ಚೆನ್ನಾಗಿ ಎಫರ್ಟ್ ಹಾಕಿ ಓದಬೇಕಾಗತ್ತೆ. ಓಕೆ ಸರ್, ಬಟ್ ಇಟ್ಸ್ ದೇರ್ ಬ್ಲೂ ಪ್ರಿಂಟ್, ಪ್ರೀವಿಯಸ್ ಇಯರ್ ಬ್ಲೂ ಪ್ರಿಂಟೇ ಕನ್ಸಿಡರ್ ಮಾಡಬೇಕು ಅಫಿಷಿಯಲ್ RS ಡಿಜಿಟಲ್, ಬಿಕಾಸ್ ನಮ್ಮ ಸಿಲೆಬಸ್ ಹೊಸದು, ನಮ್ಮ ಸಿಲೆಬಸ್ ಹಳೇದಲ್ಲ. ನಮ್ಮ ಸಿಲೆಬಸ್ ಇಂಟ್ರೊಡ್ಯೂಸ್ ಆಗಿದೆ ಲಾಸ್ಟ್ ಇಯರ್. ಸೊ ಬ್ಲೂ ಪ್ರಿಂಟ್ ಎವ್ರಿ ಇಯರ್ ಚೇಂಜ್ ಮಾಡಲ್ಲ. ಸೊ ಇಟ್ ವಿಲ್ ಬಿ ದ ಸೇಮ್ ಬ್ಲೂ ಪ್ರಿಂಟ್. ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೆ ನಾನು ಬಂದು ಖಂಡಿತವಲ್ಲೂ ಐ ವಿಲ್ ಡೂ ಅ ವಿಡಿಯೋ ಆನ್ ದಟ್. ಓಕೆ, ಸೊ ಎಸ್ ಗೈಸ್, ಐ ಹೋಪ್ ಈ ಒಂದು ವಿಡಿಯೋ ಎಲ್ರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಆ್ಯಂಡ್ ಎಲ್ಲರೂ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿರಾ. ಸೊ ಮತ್ತೆ 31st ಮತ್ತೆ ರಿವಿಷನ್ ಕ್ಲಾಸ್ ಜೊತೆಗೆ ನಾನು ಜಾಯ್ನ್ ಆಗ್ತೀನಿ 6 PM ಗೈಸ್. ಸೊ ದಯವಿಟ್ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಚೆನ್ನಾಗಿ ಓದಿ ಆ್ಯಂಡ್ ಥ್ಯಾಂಕ್ ಯು.